ಹಾಗೆಯೇ ಲೇಖಕರಾದಂತಹ ನಟರಾಜ್ ಹುಳಿಯಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಮನವಿ. ಎಲ್ಲರಿಗೂ ನಮಸ್ಕಾರ. ಇಂದು ಎಲ್ಲರ ಗಾಂಧಿ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಡಾಕ್ಟರ್ ನಟರಾಜ್ ಹುಳಿಯಾರ್ ಅವರು ಅದನ್ನು ಸಂಪಾದಿಸಿದ್ದಾರೆ. ಸ್ವತಃ ಮಹಾತ್ಮ ಗಾಂಧೀಜಿಯವರ ಮಾತು, ಬರಹ, ಚಿಂತನೆಗಳನ್ನು ಒಳಗೊಂಡಂಥ ಒಂದು ಅಮೂಲ್ಯವಾದಂಥ ಪುಸ್ತಕ. ಈ ಪುಸ್ತಕ ಲೋಕಾರ್ಪಣೆಗೊಳ್ಳಿರುವ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿ ಆಗಲಿಕ್ಕೆ ಬಂದಿರಿ. ನಿಮ್ಮೆಲ್ಲರೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಮೇಷ್ಟ್ರು ಪ್ಲಾನ್ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ನಾನು ಯಾರ್ಯಾರು ಕೇಳ್ತಾ ಇದ್ದೀನಿ ಅಂತ. ಆ ಸಂದರ್ಭದಲ್ಲಿ ರಾಮಚಂದ್ರ ಗುಹಾ ಅವ್ರನ್ನ ಬಹುಶಃ ಅವರು ಒಪ್ಪೋದು ಅಂತ ಇದ್ರು. ಅದೇ ಫೈನಲ್ ಆಯಿತು ಕೂಡ. ಅವರು ಸಂತೋಷದಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ವಾಗತ ಸರ್. ಹಾಗೆಯೇ MS ಸತ್ಯ ಅವರು ಹಿರಿಯ ರಂಗಕರ್ಮಿಗಳು ಮತ್ತು ಚಲನಚಿತ್ರ ನಿರ್ದೇಶಕರು. ಅವರು ಇಂತಹ ಇಳಿ ವಯಸ್ಸಿನಲ್ಲಿಯೂ ಕೂಡ ಬರಲಿಕ್ಕೆ ಒಪ್ಕೊಂಡು ಭಾಳ ಉತ್ಸಾಹದಿಂದ ಬಂದಿದ್ದಾರೆ. ಹಾಗಾಗಿಯೇ ಅವರ ಪ್ರೀತಿಯ ಬರುವಿಕೆಗೆ ನಾವು ಋಣಿಯಾಗಿದ್ದೇವೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿರುವಂಥ ಪ್ರಕಾಶಕರಾದಂಥ ಪಲ್ಲವ ವೆಂಕಟೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ಕೋರಿಕೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಆರಂಭದಲ್ಲಿ ಗೌತಮಿ ಮುದುರಾಜ್ ಮತ್ತು ರತ್ನ ಸಕಲೇಶ್ಪುರ ಅವರಿಂದ ಹಾಡು, ಅದು ವೈಷ್ಣವ ಜನತೋ, ಗುಜರಾತಿ ಕವಿ ನರಸಿಂಹ ಮೆಹ್ತಾ ಅವರು ಬರೆದಿದ್ದಾರೆ. ಕನ್ನಡಕ್ಕೆ ನಮ್ಮ ಪ್ರೀತಿಯ ಕವಿ ಜಯಂತ್ ಕಾಯ್ಕಿಣಿಯವರು ಅದನ್ನು ಅನುವಾದಿಸಿದ್ದಾರೆ. ದಯಮಾಡಿ ಗೌತಮಿ ಮುದುರಾಜ್ ಮತ್ತು ರತ್ನ ಸಕಲೇಶ್ವರ ಅವರು ಬಂದು ಹಾಡಬೇಕಾಗಿ ಮನವಿ. ಎಲ್ಲರಿಗೂ ಶುಭ ಸಂಜೆ. ವೈಷ್ಣವ ಜನತೋ ವೈಷ್ಣವ ಜನತೋ ವೈಷ್ಣವ ಜನತೋ वैष्णव जन तो तेने कहीजे पीड़ पराई जानी रे ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಲೋಭವಿಲ್ಲದ ಉಪಕಾರವೇ ಸುಖವು, ಗರ್ವವು ಬರದಿರೆ ಮನದಲ್ಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಸಮಭಾವದಲ್ಲಿ ದುರಾಸೆಯು ನೀಗಲಿ, ವನಿತೆಗೆ ಅಭಯದ ನೆರಳಿರಲಿ. ಸಮಭಾವದಲ್ಲಿ ದುರಾಸೆಯು ನೀಗಲಿ, ವನಿತೆಗೆ ಅಭಯದ ನೆರಳಿರಲಿ. ಸುಳ್ಳಿನ ರುಚಿಯನೇ
ಅರಿಯದ ನಾಲಿಗೆ ಪರದನವನ್ನು ಬೇಡೆನಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಕಪಟವನರಿಯದೆ ಸಾಗುನಿ ಬೀಳದೆ ರಾಗದ್ವೇಷಗಳ ಸುಳಿಯಲ್ಲಿ. ಕಪಟವನರಿಯದೆ ಸಾಗುನಿ ಬೀಳದೆ ರಾಗದ್ವೇಷಗಳ ಸುಳಿಯಲ್ಲಿ. ಮಮತೆಯಲ್ಲಿಯೇ ಮನುಜನಾಗುವೆ, ಮಮತೆಯಲ್ಲಿಯೇ ಮನುಜನಾಗುವೆ, ಪಯಣವೇ ಬಾಳಿನ ಗುರಿಯಲ್ಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಲೋಭವಿಲ್ಲದ ಉಪಕಾರವೇ ಸುಖವು, ಗರ್ವವು ಬರದಿರೆ ಮನದಲ್ಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. ಗೆಲ್ಲುವೆ ನೀನು ಬಾಳಲ್ಲಿ. ಗೆಲ್ಲುವೆ ನೀನು ಬಾಳಲ್ಲಿ. ಧನ್ಯವಾದಗಳು. ಧನ್ಯವಾದಗಳು. ಗಾಂಧಿಯವರಿಗೆ ಭಾಳ ಅಚ್ಚುಮೆಚ್ಚಿನ ಗೀತೆಯಾದಂಥ ವೈಷ್ಣವ ಜನತ ಗೀತೆಯನ್ನು ಭಾಳ ಅದ್ಭುತವಾಗಿ ಆಡಿ ಕಾರ್ಯಕ್ರಮಕ್ಕೆ ಆರಂಭದ ಮೆರುಗನ್ನು ಕೊಟ್ಟಂತಹ ಗೌತಮಿ ಮುದರಾಜ್ ಮತ್ತು ರತ್ನ ಸಕಲೇಶ್ವರ್ ಅವರಿಗೆ ಧನ್ಯವಾದಗಳು. ಇದನ್ನು ಕಂಡೀಕರಿಸಿರುವಂತಹ ಕವಿ ಜಯಂತ್ ಕಾಯ್ಕಿಣಿಯವರು ಕೂಡ ಈ ಸಭೆಯಲ್ಲಿದ್ದಾರೆ. ಅವರು ಕೂಡ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ದಯಮಾಡಿ ವೇದಿಕೆಯಲ್ಲಿರುವಂಥ ಇತಿಹಾಸಕಾರರಂಥ ರಾಮಚಂದ್ರ ಗುಹಾ ಅವರು ಮತ್ತು ಎಮ್ ಎಸ್ ಸತ್ಯವರು ಮತ್ತು ಎಲ್ಲರೂ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿ ಕೋರಿಕೆ. ಪುಸ್ತಕದ ಪ್ರಥಮ ಪ್ರತಿಯನ್ನು ಹಿರಿಯ ಗಾಂಧಿವಾದಿಗಳು ಮತ್ತು ಗಾಂಧಿವಾದಿ ಚಿಂತಕರು ಆದ ಶಿವರಾಜ್ ಅವರು ದಯಮಾಡಿ ಬಂದು ವೇದಿಕೆಗೆ ಪಡೆಯಬೇಕು ಅಂತ. ಡಾಕ್ಟರ್ ರಾಮಚಂದ್ರ ಗುಹಾ ಅವರು ತಮಗೆಲ್ಲರಿಗೂ ಗೊತ್ತಿರುವಂತೆ ವರ್ತಮಾನ ಭಾರತದ ಪ್ರಮುಖ ಚಿಂತಕರು, ಇತಿಹಾಸಕಾರರು. ಇದರ ಜೊತೆಗೆ ಪರಿಸರವಾದ ಮತ್ತು ಕ್ರಿಕೆಟ್ ಕುರಿತ ಬರಹಗಳನ್ನು ಭಾಳ ಪ್ರಖರವಾಗಿ ಬರೆಯುವಂಥವರು. ಭಾಳ ವಿಶೇಷ ಏನು ಅಂತಂದರೆ ನಾಲಿಗೆಯಲ್ಲ, ಮೆಲುವಾದ ರೀತಿಯಲ್ಲಿ ನೀವು ಜಗತ್ತನ್ನು ಅಲುಗಾಡಿಸ
ಕಣ್ಣಿಗೆ ಕಣ್ಣು ಎಂಬ ನಿಯಮವನ್ನು ಪಾಲಿಸುತ್ತಾ ಹೋದರೆ ಇಡೀ ಜಗತ್ತೇ ಕುರುಡರಿಂದ ತುಂಬಿ ಹೋಗುತ್ತದೆ. ನೀವು ಹೆದರಿದರೆ ಯಾರು ನಿಮ್ಮನ್ನು ಹೆದರಿಸಲಾರರು? ಮೃಗದಂತೆ ವರ್ತಿಸುವ ಮನುಷ್ಯ ಮೃಗಗಳಿಗಿಂತ ಕೀಡಾಗಿರುವನು. ಮೃಗದಂತೆ ವರ್ತಿಸುವ ಮನುಷ್ಯ ಮೃಗಗಳಿಗಿಂತ ಕೀಡಾಗಿರುವನು. ಬಡತನ ಅತ್ಯಂತ ಕ್ರೂರ ಹಿಂಸೆ. ಅಸ್ಪೃಶ್ಯತೆ ಆತ್ಮವನ್ನು ನಾಶ ಮಾಡುವ ಪಾಪ. ಜಾತಿ ಪದ್ಧತಿ ಸಾಮಾಜಿಕ. ಅಸ್ಪೃಶ್ಯತೆ ಆತ್ಮನಾಶ ಮಾಡುವ ಪಾಪ. ಜಾತಿ ಪದ್ಧತಿ ಸಾಮಾಜಿಕ ಕೇಡು. ಭೂಮಿ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಬೇಕಾದಷ್ಟನ್ನು ತನಗೆ ಎಷ್ಟು ಬೇಕೋ ಅಷ್ಟನ್ನು ನೀಡುತ್ತದೆ ಹೊರತು ತನಗೆ ದುರಾಸೆಗೆ ಬೇಕಾದಷ್ಟನ್ನಲ್ಲ. ಅಂತಃಸತ್ವವುಳ್ಳ ಧೀರನು ಏಕಾಂಗಿಯಾಗಿ ಯುದ್ಧದಲ್ಲಿ ಬೆಳಗುವನು. ಅಂತಃಸತ್ವವುಳ್ಳ ಧೀರನು ಏಕಾಂಗಿಯಲ್ಲಿ ಹೋರಾಟದಲ್ಲಿ ಬೆಳಗುವನು. ಕೂಗಾಟದಿಂದ ಕೊನೆಗೊಳ್ಳುವುದಿಲ್ಲ, ಮೌನದಿಂದ ಕೊನೆಗೊಳ್ಳುವುದು. ಈ ಬಡತನ ಪೀಡಿತ ದೇಶದಲ್ಲಿ ಪಾಪ ಪ್ರಜ್ಞೆ ಇಲ್ಲದೆ ನಾವು ಹೇಗೆ ಹೊಟ್ಟೆ ತುಂಬ ಊಟ ಮಾಡಬಲ್ಲೆವು? ಕೂಗಾಟದಿಂದ ಕೊನೆಗೊಳ್ಳುವುದಿಲ್ಲ, ಮೌನದಿಂದ ಕೊನೆಗೊಳ್ಳುವುದು. ಈ ಬಡತನ ಪೀಡಿತ ದೇಶದಲ್ಲಿ ಪಾಪ ಪ್ರಜ್ಞೆ ಇಲ್ಲದೆ ನಾವು ಹೇಗೆ ಹೊಟ್ಟೆ ತುಂಬ ಊಟ ಮಾಡಬಲ್ಲೆವು? ಎಲ್ಲರ ಗಾಂಧೀಜಿ. ಆಡಿಯನ್ಸ್ನಲ್ಲಿ ಪುಸ್ತಕ ಇರೋರು ದಯಮಾಡಿ ಕೈ ಎತ್ತಿ. ಎಲ್ಲರ ಗಾಂಧೀಜಿ, ಪ್ಲೀಸ್ ಬಿ ವಿತ್ ಅಸ್. ಹಾಗೆ ಆಡಿಯನ್ಸ್ ಅಂತ ದಯಮಾಡಿ ತಗೊಳ್ಳಿ. ಆಡಿಯನ್ಸ್, ಎಲ್ಲರ ಗಾಂಧೀಜಿ. ಎಸ್, ಎಲ್ಲರ ಗಾಂಧೀಜಿ. ಎಲ್ಲರ ಗಾಂಧೀಜಿ. ವಿಶೇಷ ಸರ್ಕಸ್ ಮಾಡ್ತೀವಿ. ಎಸ್. ಮುಂದೆ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು ಮತ್ತು ಅದನ್ನು ಭಾಳ ವಿಶೇಷವಾಗಿ ಪ್ರಕಟಪಡಿಸಿದಂತಹ ಸೌಮ್ಯ ಕೋಡೂರು ಅವರ ವಿದ್ಯಾರ್ಥಿನಿಯರಾದಂಥ ಮೇಘ, ಲಕ್ಷ್ಮೀಶ್ರೀ, ಪ್ರಕೃತಿ, ಹಿತು, ಶಿವಾನಿ ಮತ್ತು ಮಲ್ಲಿಕಾ ಇವರೆಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ರಾಮಚಂದ್ರ ಗುಹಾ ಅವರು ತಮಗೆಲ್ಲರೂ ಕೂಡ ಪರಿಚಿತರು ಅಂತ ಭಾವಿಸಿದ್ದೇನೆ. ಸೊ ವರ್ತಮಾನ ಭಾರತದ ಪ್ರಮುಖ ಚಿಂತಕರಲ್ಲಿ ಮತ್ತು ಇತಿಹಾಸಕಾರರಲ್ಲಿ ಇವರು ಪ್ರಮುಖರು. ಈಗಾಗಲೇ ಇಡೀ ಭಾರತದಾದ್ಯಂತ ಭಾಳಷ್ಟು ಜನ ಅವರ ಲೇಖನಗಳನ್ನು ಮತ್ತು ಪುಸ್ತಕಗಳನ್ನು ಗಮನಿಸಿದಿರಿ, ಓದಿದ್ದೀರಿ ಅಂತ ಭಾವಿಸಿದ್ದೇನೆ. ಮುಖ್ಯವಾಗಿ ಅವರು ಗಾಂಧೀಜಿಯವರ ಬಗ್ಗೆನೇ 3 ಪುಸ್ತಕಗಳನ್ನು ಬರೆದಿದ್ದಾರೆ. ಗಾಂಧಿ ಬಿಫೋರ್ ಇಂಡಿಯಾ, ಇಂಡಿಯಾ ಆಫ್ಟರ್ ಗಾಂಧಿ, ಗಾಂಧಿ ದ ಇಯರ್ಸ್ ದಟ್ ಚೇಂಜ್ಡ್ ದ ವರ್ಲ್ಡ್ ಅಂತ 3 ಪುಸ್ತಕಗಳನ್ನು ಬರೆದಿದ್ದಾರೆ. ಕನ್ನಡಕ್ಕೆ ಮೊದಲೆರಡು ಪುಸ್ತಕಗಳು ಕೂಡ ಜಿ ಎನ್ ರಂಗನಾಥ್ ರಾವ್ ಅವರು ಅದನ್ನು ಅನುವಾದ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಇಂತಹ ಭಾಳ ಪ್ರಖ್ಯಾತ ಇತಿಹಾಸಕಾರರು ಇವತ್ತು ಬಂದು ಪುಸ್ತಕವನ್ನು ಬಿಡುಗಡೆ ಮಾಡಿರೋದು
ಭಾಳ ಮುಖ್ಯವಾದ ಸಂದರ್ಭ ಅಂತ ನಾನು ಭಾವಿಸಿದ್ದೀನಿ. ದಯಮಾಡಿ ರಾಮಚಂದ್ರ ಗುಹಾ ಅವರು ಮಾತನಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತೇನೆ. Thank you. Good evening, all. It's a great privilege and a pleasure to be here to be speaking about Professor Nataraj Hulia's anthology, Yellara Gandhiji. As you may have already gathered, I don't read Kannada, which is a source of abiding regret to me, and I'm deeply grateful to the residents of this state, and particularly the writers and scholars of this state, that they have been very forgiving about this lack of knowledge of the main language of their state. I think they've forgiven me in part because or whatever I've done to make the cricketers of this state more better known than they otherwise should be. I've had a very long connection with this state, which I won't talk about, but I would just like to remember one person in the context of Professor Nataraj Hulia's anthology, and that is his teacher and my late friend D.R. Nagaraj. Next year it will be, I think, 25 years since Nagaraj passed on, but his life, his legacy, his ideas, his critical mind, and his gift of friendship continue to animate us all. And in many ways, I'm here today not because I live in Bangalore, not because I've written books on Gandhi, but because somewhere D.R. Nagaraj connects Professor Nataraj Hulia and myself, and it's wonderful to see some close friends of associates of D.R. In this room today. And of course, D.R. had an abiding interest in Gandhi particularly. Now, I had a conversation, as I said, I don't read Kannada. I had a conversation with Professor Nataraj earlier today, where he told me the structure of his anthology, and it's utterly fascinating. So, it's obviously very carefully thought out and conceived. It's also beautifully produced, so congratulations to the publisher, with a very elegant cover and generously set typeface, so easy to read. And clearly, the conception is a work of art as well as of scholarship, the way Nataraj has put this together, that the sections are Gandhi's autobiographical writings, Gandhi's speeches and interviews, Gandhi's reflections on society, on culture, his tributes to friends and colleagues, and I was particularly happy that among them is his tribute to his closest friend, C.F. Andrews, who was an English Christian priest. Epigrammatic remarks that Gandhi made. I mean, Gandhi would have been appalled by the violence of the language on Twitter. But in terms of his gift for concise expression, he would have been superb on Twitter. He had a kind of extraordinary ability. And I think probably some of the statements that were read out earlier on reflected this, that he had this ability to very precisely and carefully state his words in just a few words, state his ideas in a few words, well under 280 characters. I thought I'll speak a little bit about Gandhi the writer. I think this book is the product of, or has been enabled by, all that Gandhi left behind in the public domain by way of the collected works of Mahatma Gandhi. So I thought I'll speak a little bit about Gandhi the writer, and of course, how the collected works came into being, and of course, the kind of diversity of topics they covered, from which these translations have been made. I was also particularly happy to be told that more than a dozen translators are represented in this work. The earliest translators being from the 1930s, probably.
So, and right down to the present, I think Nataraj's own son is one of the translators included in this book. So, it's appropriate that a person who wrote so much over such a long period of time, like Gandhi, and such a wide diversity of his subjects, should have his work represented in this anthology curated by Professor Nataraj Huriyar, but as translated by many different hands, people of different backgrounds, generations, some dead, some alive, and so on and so forth. Now, when I wrote my two-volume biography of Gandhi, just a small correction, I've actually written 2 books on Gandhi, not 3. The third is called India After Gandhi. So it's about the India post-Gandhi's death. But I have written a two-volume biography of Gandhi, which is each volume being quite fat. And one of the discoveries that gave me greatest pleasure was of a little-known book called Mahatma Gandhi as a Student. Now, we are speaking in a college, and again, it's wonderful to see H.N.'s photograph here right next to Gandhi, and it's a privilege to be speaking in a hall named after H.N., whom I knew briefly and a little bit, and of course, I admired for many, many years from a long distance. But speaking of colleges and schools, there's a national high school too, apart from a national college. There's this book called Mahatma Gandhi as a Student. It's a very rare and hard to obtain book. I found it on the pavement in Daryaganj many years ago. It was published by the Publications Division, so it was not properly marketed. And it was compiled by a former headmaster of Gandhi's high school. Gandhi was born, as you know, in Porbandar in 1869, and at the age of 5, his father moved to Rajkot, where he became Diwan of the state of Rajkot. And he then spent the next 12 years in Rajkot studying before he matriculated. And he studied in a school which at that time was called the King Alfred High School. After his death, it was named the Mahatma Gandhi Memorial School. And sometime in the 1960s, 20 years after Gandhi died, and 80 years after he had been a student there, a principal of that school called J.M. Upadhyay found in a cupboard the details of Gandhi's young Mohandas' time in that school. So there were the attendance register, the courses he did, the exam papers he took, and his mark sheets. And what is striking about his mark sheets is that when he appeared from his matriculation examination, if memory serves, there were some 880 candidates appearing that year for the Bombay matriculation, and his rank was 440, right in the middle. And what was most interesting was his marks in different subjects. And in both Gujarati, which was his mother tongue, and English, his marks were 44 or 45 out of 100. Now, here is a man who was to transform the Gujarati language through his prose. And here is a man who was a wonderfully crisp and precise and eloquent writer of English. He was a master of English prose too, as those of us who've read his English writings know. And here he was getting 45% in Gujarati and in English. And this is a story I often tell to students, because I was myself not a particularly distinguished student. And from that unpropitious beginning of a utterly mediocre student, Gandhi not only became a Mahatma, a leader who transformed the world, but also a really celebrated writer. When Gandhi died, shortly after he died, there was a meeting of the All India Congress Committee, or rather of the Working Committee of the Congress Party, to decide how to honor Gandhi. And there were various proposals, one of which was a physical memorial, which is now there in Rajghat. Another was a fund to carry on his work in what was called Rasnatmak Karya, constructive work,
So Gandhi's work in promoting Hindu-Muslim harmony, promoting Khadi, abolishing untouchability. And a third way in which to memorialize Gandhi, it was felt, was to collect everything he said. Collect everything he said or wrote. And this was taken forward by two people in particular. One was Jawaharlal Nehru, who was not only Gandhi's chosen political heir, in many ways his most faithful disciple, particularly when it came to the commitment of Hindu-Muslim harmony and his promotion of linguistic diversity. One of the reasons Hindi was never imposed on the South was because Jawaharlal Nehru would not allow it. Nehru was very interested in perpetuating Gandhi's memories by collecting all his writings, partly because Gandhi was his mentor and his master, and partly because Nehru was a writer himself, and a very accomplished writer, albeit only in one language, English. And the other person who was instrumental in this project to have all Gandhi's writings brought together in published form was Gandhi's son, Devdas Gandhi, who was Gandhi's son, actually the youngest of four sons that Gandhi had. He had the closest and the most intimate relationship with his father, and he was the editor of a major newspaper, the Hindustan Times, so he knew the value of words in print, and of course, unlike Nehru, he knew English and Gujarati. So he knew Gandhi's two major languages. And Nehru and Devdas Gandhi started a project to bring together Gandhi's collected works. It took several, and in the early 1950s, an appeal was issued across India and across the world by the body that had been founded to memorialize Gandhi, the Gandhi Smarak Nidhi, and this appeal was addressed to anyone who had any letter written by Gandhi in their possession. So, Gandhi's own, let me backtrack a bit. I talked a little bit about Gandhi being an indifferent student, but he liked writing. He liked writing both in terms of personal letters and for public consumption. His first published articles, there's several well-known published writers in this room, and on the days too. It may interest you to know that Gandhi's first printed byline appeared in the Journal of the Vegetarian Society of London. Right. We are very happy if our byline comes in Prajavarni or Deccan Herald or anything but the Times of India, as far as I'm concerned. In a book published by Oxford University Press and so on. Gandhi's first byline was in the Journal of the Vegetarian Society of England, where he was a law student in London, joining this society, and there were 6 articles he wrote on the practice of vegetarianism among the Gujaratis of Western India. So that's where he first publishes his articles. Then there's a long gap to 1904, where he's in South Africa and cutting his teeth as an activist of the Indian community in South Africa. And he starts a magazine called Indian Opinion, of which he's the editor. Now, it's a weekly magazine, edited by Gandhi, funded by Gandhi, printed on a press in the Phoenix settlement, which had been established by Gandhi. One of the really interesting things about the Indian Opinion was that it was printed in 4 languages. So there were 16 pages. I think there were 6 in English, 6 in Gujarati, 2 in Hindi and 2 in Tamil. So it may have been the first multilingual periodical in the world, edited by Gandhi and quite a lot of it written by Gandhi. So that's from 1904 till he leaves South Africa in 1915. After he leaves, Indian Opinion continues, but is edited by other people. Then he comes back to India, and then several years after he comes back, when he's from his base in the ashram in Ahmedabad, the Sabarmati ashram, he starts a weekly English newspaper called Young India and a weekly Gujarati newspaper called Navajivan. Edited by him, and of course often with printing articles written by him or printing verbatim reports of speeches that he had given. In 1933, Young India is renamed
Harijan, and Navjivan is renamed Harijan Sevak, but that continues till his death till 1948. So there's a vast corpus of writings of Gandhi which are printed and that were available to those who wanted to compile his writings. Apart from these newspaper articles, there were the 3 books he wrote. Hind Swaraj, written in 1909, his autobiography, and Satyagraha in South Africa, both written in the 1920s. But those who wanted to get everything Gandhi ever wrote also were particularly interested in his letters. So they wrote to all kinds of people. I'm sure many people in our state also, I mean, people like R.R. Divakar and others would have sent their letters to be included. And from across the world, and meanwhile, the research staff of this project, which was called the Collected Works of Mahatma Gandhi, was looking at newspapers to find reports of interviews, reports of speeches. There was a Gujarati scholar to whom we owe a great deal called Chandubhai Dalal, C.B. Dalal. And what he had done was to track the day-to-day movements of Gandhi. So Gandhi returns to India on January, I think it's 9th, 1915. Till his death in 1948, where he was. January 10th, Bombay, whom he met, meeting of the Gujarati Association. January 12th, takes a train to Rajkot, meets his mother, or his mother was dead, he meets his, then goes to Gondal, then comes south. Maybe March 13th, Gandhi is in Mayavaram or in Tanjavur. April, he may be in Banaras. And right for the next 30 years, Chandubhai Dalal had compiled an extraordinarily detailed and meticulous day-by-day chronology of Gandhi's life. Now, this was available, and those who were compiling Gandhi's writings used this as a base for further research. So, if he's in Bangalore in 1924, May of 1924, as indeed he was, the Deccan Herald and Prajavani didn't exist then, but there were other newspapers. The Hindu was here. There may have been other Kannada newspapers. So the researchers would go then and see, what did Gandhi say? Did he give a speech on Harijan issues, on Khadi? And then they would take that report of the speech to be compiled in the collected works. So this project of getting everything that Gandhi said was extraordinary, it was a remarkable exercise. Let me say this. The government of India today would not be able to do it. Actually, they would not even be interested in it, but that's a separate question. So, Nehru and Devdas Gandhi decided on this idea or project, and they formed the Collected Works of Mahatma Gandhi, and they had to find an editor. And they found the perfect chief editor. He was a Tamil follower of Gandhi called Bharatan Kumarappa. Some of you here, particularly the followers of Gandhi here, will know about Bharatan's elder brother, J.C. Kumarappa, who was an economist and a pioneer of environmental thinking. But J.C.'s younger brother, Bharatan, was a remarkable scholar with PhD degrees from Edinburgh and London, an outstanding multilingual scholar, and a scholar particularly of religion and also Hindu philosophy. One of his PhDs was actually on South Indian Vaishnavism. And he joins Gandhi in the 1930s and lives in the ashram, travels with Gandhi. So he's both a scholar and a certified Gandhian. And he was appointed the first editor, and he put the systems in place. He was the perfect choice. Again, I don't want to this is the kind of thing that could only have been conceived by Jawaharlal Nehru and Devdas Gandhi. Two people who had the vision, the understanding to execute this project and appoint absolutely the perfect person as the first editor. So, Bharatan Kumarappa is appointed in 1956, gets people to do Gujarati translations, Hindi translations, sub-editors, starts collecting the material. The first volume comes out in 1958. But while with his articles in the Journal of the Vegetarian Society, but while the first volume is in press, Bharatan Kumarappa dies of a heart attack. And he's still in his early 50s. And he is replaced by a man called Jayaram Das Dolatram, who also had a very good track record as a freedom fighter. He was from Sindh. He had been
He had been jailed during the non-cooperation, civil disobedience, and Quit India movements. He had been a governor of Assam, and he takes this job. But he's unhappy in this job because after having been governor of Assam, chief editor of the collected works is a demotion for him. And when he is offered a seat in the Rajya Sabha, he abandons this post as chief editor of the collected works, which in retrospect was a great blessing, and I'll explain why. So again, for a second time in 2 years, this post is vacant, and it has to be filled. And now comes a stroke of genius, and also a stroke of luck. When in 1959, when the search for a new chief editor had started, the person finally chosen was someone called Professor K. Swaminathan, who, like Professor Nataraj, was a professor of literature. So this is I should put it, an encouraging sign for you. After your career as a distinguished career as the university professor ends, you may have another long career as an editor of some great person's collected works. So Swaminathan has retired he retires as professor of English in Madras University. And then, actually, he retires in 1953 and then joins the Indian Express to run their Sunday magazine called the Sunday Standard, which some older people in this room will remember. He is a remarkable and famous scholar of English literature. He is bilingual, but not in English and Gujarati, English and Tamil. And in fact, he's written plays and stories in Tamil. And among his translations were Rajaji's Ramayana, which he translated from Tamil into English, and Vinoba Bhave's Talks on the Gita, which he did not translate because they were originally given in Hindi, but he cleaned up the English prose. And Vinoba Bhave and Rajaji were both very important in the 1950s. You know, they were both people with a sterling record in the freedom struggle. Both had been very close to Gandhiji. Both knew Jawaharlal Nehru. And between Vinoba Bhave and Rajaji, Swaminathan is offered the job of chief editor of collected works. And at the age of 63 in fact, he departs Chennai to go to Delhi, and he stays there for the next 25 years, editing the next 89 volumes of the collected works of Mahatma Gandhi. So it's an extraordinary achievement. And, you know, he had a fabulous team, of course. He has, as his Gujarati editor, a scholar of Gujarati called C.N. Patel, who was also a professor of English. He has his Hindi editor, a well-known Hindi poet, Bhavani Prasad Mishra, who is the father of the well-known environmentalist Anupam Mishra. He has some outstanding assistant editors. I mean, I can give you a few names: Lasu Rangarajan, Lalita Zakaraya, Bharati Narasimhan, J.P. Uniyal, who had worked with Gandhi and Mirabel. So, but it's really an editorial team of extraordinary intellect, selflessness, hard work, and discipline that between 1960, when Swaminathan joins, by which time only 3 volumes had come out, till 1994, when Swaminathan retires at the age of 90, has completed this extraordinary project, bringing together Gandhi's editorials, books, speeches, interviews, letters, petitions to the colonial government, and also a form of writing that was unique to Gandhi, which were his Silence Day notes. Because every Monday from 1921, Gandhi took a vow of silence every Monday. And he only broke it if he had to meet the viceroy, no other thing. So when someone came to see him, he would write a note, you know. And there's one of the notes which is immortal. I don't think it's the collected works because it partly may be a made-up story. Has to do with Sarojini Naidu going to meet him on a Monday in the 1920s when Gandhi was observing his weekly vow. And it's very tough. I mean, how do you have a conversation with someone who won't speak? And especially if he's a close friend of yours or a leader, like associate, like Sarojini
And it is not, the person has not taken a vow of silence because he's angry with you, Sometimes when there's a fight between husband and wife, and one of them says, I will not speak, it's a different question. But actually, you can apologize and placate and get them to speak. But here is Gandhi, here is Sarojini Naidu, who is an old friend and associate. How do you get him to speak? You have to start a conversation. The other guy can't say anything. So Sarojini Naidu says, as a way of breaking the ice, he says, Gandhiji, on my way to see you, I saw a man who must surely be the ugliest man in the world. At which Gandhi was very agitated and he made a lot of signs and he was very upset by this remark. So people were wondering, and then he called for a piece of paper and a pencil. And on that he wrote, what about me, question mark, gave it to Sarojini Naidu, at which he amended her statement to say, Gandhiji, on my way to see you, I bumped into a man who must surely be the second ugliest man in the world. So there is also this special category of Gandhi's writings, the silence they note. So, the variety of Gandhi's writings, the range of his correspondence, and the extraordinary diversity of subjects that he spoke about or wrote about. Gandhi had at least 4 careers. All of us in this room find it very hard to follow a single career, whether we're a writer, a teacher, a professor, an editor, a lawyer, a doctor, an entrepreneur, a manager, whatever it may be. It's extremely hard to keep up. But Gandhi had 4 careers, or to use a term more appropriate for what Gandhi was trying to do, 4 vocations. So there was the vocation of the freedom fighter, which is his lifelong struggle to free India, British rule, non-violently. There was the vocation of the prophet of interfaith harmony, building bridges between India's different and often rivalrous religious communities. There was the vocation of the social reformer, seeking ceaselessly to end the pernicious practice of untouchability and also to bring women into public life. And finally, there's the vocation of the constructive grassroots social worker, promoting khadi, rural self-reliance, hygiene, sanitation. So there were 4 vocations he was undertaking simultaneously. And of course, he lived a life in 3 continents, India, South Africa, and England. And he had a curiosity and an interest in everything. In caste, in gender, in religion, in economics, in technology, in the state, in violence, in international affairs. He also had an extraordinary gift for friendship, which is very rare among public figures, He had many close friends to whom he wrote the most beautifully moving and emotionally charged letters. And all of this, the extraordinary diversity and variety of Gandhi's utterances on an extraordinarily wide and diverse range of subjects across so many different geographical domains, across almost 8 decades of his life, were all encapsulated in this majestic collected works of Mahatma Gandhi. And without which none of us could have written a single word on Gandhi. And I think it's appropriate that in this function honoring Professor Nataraj Ulia's outstanding anthology of Gandhi's writings as translated in Kannada, that I spoke at length about another great editor, K. Swaminathan, who also, like him, happened to be a professor of literature. So I'll end really with just a quote from Swaminathan himself. Now, Swaminathan spent a lifetime with Gandhi. I should say that although he was 60 when he became Gandhi's editor, posthumous editor, editing his collected works, he had a lifelong interest in Gandhi. He first met Gandhi in 1915 on Gandhi's first visit to Madras, as the city was then known, when Swaminathan was a college student. And Gandhi had come partly because the Tamils had been Gandhi's most steadfast supporters in the Satyagraha in South Africa. And Gandhi was staying at the home of the editor and publisher G. N. Natesan. And it's in that home that Swaminathan met him.
And he writes in a essay that Gandhi had to attend to Gandhi's quill pens and get ink for him and run errands for him and post letters. But he was hesitant to join Gandhi. Then when Gandhi came during the non-cooperation movement in 1921, Swaminathan was training to be a lawyer and went to hear Gandhi speak. And Gandhi asked young people to join the movement, but Swaminathan was too timid or risk-averse to throw in his lot with his fellow students who became satyagrahis. But he continued reading Gandhi, studying Gandhi. He also started, as a professor in Presidency College, a night school for Dalit children, inspired by Gandhi. So Gandhi was very much part of his life from 1915 till 1958, part of his personal life, his emotional life. And from 1960 till his death, Gandhi consumed his professional life. Every waking day was spent putting together these collected works. But although he lived a life with Gandhi, Swaminathan wrote very little about Gandhi. He just wrote a few essays, and in one of these, he has this very insightful remarks on Gandhi's prose style, on his literary style. And I'm going to end with that because I think it'll give you a sense about why everyone should read Gandhi, because of how he wrote, not just about what he wrote about, but how he wrote. Now here is Swaminathan on Gandhi's literary style. I quote, "Gandhi's literary style is a natural expression of his democratic temper. There is no conscious ornamentation, no obstructive trick of style calling attention to itself. The style is a blend of the modern manner of an individual sharing his ideas and experiences with his readers and the impersonal manner of the Indian tradition in which the thought is more important than the person expounding it. The sense of equality with the common man is the mark of Gandhi's style and the burden of his teaching." I repeat, the sense of equality with the common man is the mark of Gandhi's style and the burden of his teaching. To feel and appreciate this essence of Gandhi the man in his writings and speeches is the best education for democracy. Thank you. ಎಲ್ಲರ ಗಾಂಧಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಗಾಂಧಿ ಚಿಂತನೆಯನ್ನು ಒಳಗೊಂಡಂತೆ ಪ್ರೀತಿಯಿಂದ ಮಾತನಾಡಿದಂತಹ ಡಾಕ್ಟರ್ ರಾಮಚಂದ್ರ ಗುಹಾ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ MS ಸತ್ಯವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಖ್ಯಾತ ರಂಗಕರ್ಮಿಗಳು, ಚಿತ್ರ ನಿರ್ದೇಶಕರು, ಇಪ್ಟಾ ಅನ್ನುವಂಥ ಒಂದು ಭಾಳ ಮುಖ್ಯವಾದಂಥ ರಂಗತಂಡವನ್ನು ಹುಟ್ಟಾಕಿ ಕರ್ನಾಟಕದ ಬೇರೆ ಬೇರೆ ಸಾಂಸ್ಕೃತಿಕ ಸಂಚಲನಕ್ಕೆ ಕಾರಣವಾದವರು. ಹಾಗೆಯೇ ಗರ್ಮ್ ಹವಾ ಅನ್ನುವಂಥ ಭಾಳ ಮುಖ್ಯವಾದಂಥ ಚಲನಚಿತ್ರವನ್ನು ಕೂಡ ನಿರ್ಮಾಣ ಮಾಡಿದವರು. ಇಂತಹ ಹಿರಿಯರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಕೂಡ ಇವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷ. ದಯಮಾಡಿ ಡಾಕ್ಟರ್ MS ಸತ್ಯವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ನಾನು ಮನವಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಗಾಂಧಿ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರು, ಆದರೆ ನನಗೆ ಆ ಅರ್ಹತೆ ಇದೆಯಾ ಅಂತಂದ್ಬಿಟ್ಟು ನನಗೆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಗೊಂದಲ ಶುರುವಾಗಿದೆ. ಇಷ್ಟೊಂದು ಜನ ನೀವು ಬಂದಿರೋರೆಲ್ಲ ಭಾಳಷ್ಟು ಓದಿರೋರು, ಲೇಖಕರು, ಮತ್ತು ರಾಮಚಂದ್ರ ಗುಹಾ ಅವರು ಅಷ್ಟು ಡೀಟೇಲಾಗಿ
ಗಾಂಧಿ ಬಗ್ಗೆ ಮಾತಾಡಿದ್ದಾರೆ. ಅದರ ಮುಂದೆ ನಾನು ಏನಾದ್ರು ಬಾಯಿ ಬಿಚ್ಚೋಕೆ ಹೋದರೆ ಸ್ವಲ್ಪ ನನಗೇನೇ ಅನುಮಾನ ಆಗ್ತಾಯಿದೆ. ಬಟ್ ನಿಮಗೇನಾಗುತ್ತೋ ಅದು ನೋಡಿ, ಅದು ನಿಮಗೆ ಬಿಟ್ಟಿದ್ದು. ನಾನು ಭಾಳ ಚಿಕ್ಕವನಾಗಿದ್ದಾಗ, ನನಗೇನೋ ಒಂದು 11-12 ವರ್ಷ ಮೈಸೂರಿನಲ್ಲಿದ್ದಾಗ ಗಾಂಧಿ ಕ್ವಿಟ್ ಇಂಡಿಯಾ ಮೂವ್ಮೆಂಟು ಶುರುವಾಗಿತ್ತು. ಆಗ ಆ ಕರೆ ಕೊಟ್ಟಾಗ ಅದು ಏನು ಅಂತ ನನಗೆ ಅಷ್ಟು ಅರ್ಥವಾಗಿರಲಿಲ್ಲ. ನಾನು ಭಾಳ ಚಿಕ್ಕವನು. ಆದ್ರೂ ಒಂದು ನಮ್ಮ ಮೊಹಲ್ಲಾದಲ್ಲಿ ಮೈಸೂರಿನಲ್ಲಿ ಒಂದು ನನ್ನ ಸೈಕಲ್ ಮೇಲೆ ಗಾಂಧಿದು ಒಂದು ಚಿಕ್ಕ ಫೋಟೋನ ಹಾಕಿ ಸ್ವಲ್ಪ ಹುಡುಗರನ್ನೆಲ್ಲ ಕರೆದು ಜೊತೆಗೆ ಹೋಗಿ ಅಲ್ಲಿದ್ದ ಚಿಕ್ಕ ಚಿಕ್ಕ ಸ್ಕೂಲುಗಳು, ಅದ್ರ ಸ್ಕೂಲಿನ ಹೊರಭಾಗದಲ್ಲಿ ಮಹಾತ್ಮ ಗಾಂಧಿ ಕಿ ಜೈ ಅಂತ ಸ್ಲೋಗನ್ ಹಾಕೋದು, ಕಲ್ಲು ಹೊಡೆಯೋದು. ಅಲ್ಲಿ ಇದ್ದ ಚಿಕ್ಕ ಚಿಕ್ಕ ಮಕ್ಕಳು ಅಳ್ತಾ ಹೊರಗಡೆ ಬರ್ತಾಯಿದ್ರು. ಸ್ಕೂಲನ್ನ ಬಂದ್ ಮಾಡಿ ಅಂತಂದ್ಬಿಟ್ಟು ನಾವು ಕೂಗಾಟ ನಮ್ಮದು. ಯಾತಕ್ಕೆ ಮಾಡ್ತಾಯಿದ್ದೀವಿ ಅಂತ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ನಾನು ಗಾಂಧೀಜಿಯವ್ರನ್ನ ನೋಡಿದ್ದು, ಸ್ವತಃ ನೋಡಿದ್ದು ನನಗೆ 13 ವರ್ಷ ಬೊಂಬಾಯಲ್ಲಿ ಜೂಹು ಬೀಚ್ನಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ನಡೀತಾ ಇತ್ತು. ನಾನು ಗಾಂಧೀಜಿಯವ್ರನ್ನ ನೋಡಬೇಕು ಅಂತಲೇ ಅಲ್ಲಿ ಹೋದೆ. ಅದೊಂದು ನನ್ನ ಜೀವನದಲ್ಲಿ ಒಂದು ಬಹಳ ದೊಡ್ಡ ಅನುಭವ. ನನಗನ್ನಿಸುತ್ತೆ, ಈ ಮನುಷ್ಯ ಒಂದು ಬರೀ ಕೋಲು ಹಿಡ್ಕೊಂಡು ಸ್ವರಾಜ ತರ್ತಾನೆ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರಲ್ಲ, ಇದು ಸಾಧ್ಯವೇ ಅಂತಂದ್ಬಿಟ್ಟು. ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇವಾಗ ಸುಭಾಷ್ ಚಂದ್ರ ಬೋಸ್ ಅಂತ ಅವರು ವಿರೋಧ ಮಾಡಿದ್ರು. ವಿರೋಧಿಸಿ ಇವರ ಬ್ರಿಟಿಷರ ಶತ್ರುಗಳು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅವರ ಸಹಾಯ ತಗೊಂಡು ನಮ್ಮ ದೇಶವನ್ನು ಬಿಡುಗಡೆ ಮಾಡಬೇಕು, ನಾವು ಬ್ರಿಟಿಷರ ಸೈನ್ಯದ ಮೇಲೆ ಹೋರಾಟ ಮಾಡಬೇಕು ಅಂತ ನೇತಾಜಿ ಹೋದರು. ಅದು ಹಿಟ್ಲರ್ ಹತ್ರ ಹೋದಾಗ ಹಿ ವೆಂಟ್ ಟು ಫ್ಯಾಸಿಸ್. ಹಿಟ್ಲರ್ ಹತ್ರ ಹೋದಾಗ ಹಿಟ್ಲರ್ ಹೇಳ್ದ, ನನಗೆ ಭಾಳ ಕಷ್ಟ ಇದೆ, ಇಲ್ಲಿ 4 ದೇಶಗಳು ಅವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನಾನು ನಿನಗೆ ಅಷ್ಟು ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವೇನು ಮಾಡಿ ಅಂತಂದರೆ ಜಪಾನ್ಗೆ ಹೋಗಿ ಅಂತ ಹೇಳಿ ಒಂದು ಬೋಟ್ನಲ್ಲಿ, ಅಂದರೆ ಸಬ್ಮರೀನ್ನಲ್ಲಿ ಸುಭಾಷ್ ಚಂದ್ರ ಬೋಸ್ನ ಕಳಿಸ್ತಾರೆ. ಕಳಿಸಿ ಅವರು ಅಲ್ಲೂ ಹೋಗಿ ಹಿರೋಯಿಟೋಸ್ ಹತ್ರ ಮಾತಾಡಿ, ಅಲ್ಲಿ ಭಾಳಷ್ಟು ಜಪಾನಿನಲ್ಲಿ ನಮ್ಮ ಇಂಡಿಯನ್ ಸೋಲ್ಜರ್ಸು ಪ್ರಿಸನ್ನಲ್ಲಿದ್ದರು. ಅವರು ಜೈಲು ವಾಸದಲ್ಲಿದ್ದಾಗ ಅವರೆಲ್ಲ ಸೇರಿ ನಾವು ಒಂದು ದೇಶನ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತೀವಿ, ನೀವು ಜಪಾನಿನವರು ನಮಗೆ ಸಹಾಯ ಮಾಡೋಕ್ಕೆ ಸಾಧ್ಯವೇ ಅಂತ. ಆಗ ಒಂದು ಅಲ್ಲಿ ಇದ್ದ ಪ್ರಿಸ್ನರ್ಸ್ ಎಲ್ಲ ಸೇರಿ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ INA ಅಂತ ಅಂದ್ಬಿಟ್ಟು ಮಾಡಿದರು. ಅದ್ರ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಸೇರ್ತಾರೆ. ಆಮೇಲೆ ಆಜಾದಿ ವಿಚಾರ ಎಲ್ಲನೂ ಇತಿಹಾಸದಲ್ಲಿದೆ, ಎಲ್ಲರಿಗೂ ಗೊತ್ತಿರೋ ವಿಚಾರ ಏನೋ. ಆದರೆ ಸುಭಾಷ್ ಚಂದ್ರ ಬೋಸು ದೇಶಕ್ಕೆ ಸ್ವತಂತ್ರ ತರೋಕ್ಕಾಗಲಿಲ್ಲ. ಅವರು ಯುದ್ಧ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ.
ಬಟ್ ನವಖಾಲಿನಲ್ಲಿ ಬಹಳ ಗಲಾಟೆ ಆಗಿ ಬಹಳ ಕೊಲೆಗಳಾಗ್ತಿದ್ದಾಗ ಗಾಂಧೀಜಿ ಅಲ್ಲಿ ಹೋಗಿ ಬರೀ ಒಂದು ಆ ಪ್ರದೇಶಕ್ಕೆ ಹೋಗಿ ಕಾಲಿಟ್ಟ ತಕ್ಷಣ ಆ ಆಕ್ರೋಶ, ದ್ವೇಷ, ಕಿಚ್ಚು ಎಲ್ಲ ಮುಳುಗೋಗುತ್ತೆ. ಬರೀ ಒಂದು ಕೋಲ್ ಹಿಡಿದು ಜನ ಆ ಮನುಷ್ಯ ಆ ನೆಲದ ಮೇಲೆ ಹೋದಾಗ ಅದರ ಪ್ರಮಾಣ ನೋಡಿ ಹೇಗೆ. ದ್ಯಾಟ್ ಈಸ್ ಗಾಂಧಿ ಅಂತ ನನಗನ್ನಿಸೋದು. ಏನೋ ಸೊ ಗಾಂಧೀಜಿಯವ್ರನ್ನ ನಾವು ಬಹಳಷ್ಟು ರೀತಿಯಲ್ಲಿ ನೋಡಬಹುದು. ಆದರೆ ಏನು ಈಗ ಗಾಂಧಿ ನಮಗೆ ರೆಲೆವೆಂಟಾ ಅಂತಂದ್ಬಿಟ್ಟು ಪ್ರಶ್ನೆ ಬರುತ್ತೆ. ಈ ಕಾಲದಲ್ಲಿ ಹೌ ರೆಲೆವೆಂಟ್ ಈಸ್ ಗಾಂಧಿ ಅಂತ. ಸಿ ಹೌ ರೆಲೆವೆಂಟ್ ಈಸ್ ಮಾರ್ಕ್ಸ್. ಏನೋ ಯು ಸಿ, ಗಾಂಧೀಜಿಯ ಏನೇ ಭಾವನೆಗಳಿದ್ರೂ ಅದು ಫೇಲ್ ಆಗಿಲ್ಲ. ಅದನ್ನು ಫಾಲೋ ಮಾಡಿದವರು ಕೈ ಕೊಟ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಈಗ ಯಾರೂ ಗಾಂಧಿಯನ್ನೇ ಇಲ್ಲ. In the same manner, Marx has not failed. Marxism has not failed, but the followers of Marx have failed him. You know, they became dictators. Stalin was a greater dictator than Hitler. He killed more people than Hitler. This is a historical fact. You know. So, ನನಗನ್ನಿಸುತ್ತೆ ಈಗಿನ ಕಾಲದಲ್ಲಿ ನಮಗೆ ಸ್ವಲ್ಪ ಜನ ಗಾಂಧಿಯನ್ನು ಫಾಲೋ ಮಾಡಿದವರು, ಸ್ವತಂತ್ರ ಅವರ ದೇಶಕ್ಕೆ ತಂದವರಲ್ಲಿ ನೆಲ್ಸನ್ ಮಂಡೇಲ ಬಹಳ ಮುಖ್ಯವಾದ ಒಬ್ಬ ವ್ಯಕ್ತಿ. ಆ್ಯಂಡ್ ಹಿ ವಾಸ್ ಎ ರಿಯಲ್ ಫಾಲೋವರ್ ಆಫ್ ಗಾಂಧಿ. ಅದೇ ರೀತಿಯಲ್ಲಿ ಜೋಮೋ ಕೆನ್ಯಾಟಾ ವಾಸ್ ಅನದರ್ ಪರ್ಸನ್ ಫ್ರಮ್ ಕೀನ್ಯಾ, who had a big movement and a big following, and he brought a lot of change into Kenya. So, ಇದು ಮಹಾತ್ಮ ಗಾಂಧಿಯ ಪ್ರಭಾವ ಅವರ ಮೇಲೆ ಬೀರುತ್ತೆ. ಸೊ ಒಂದೊಂದು ಸಲ ನನಗೆ ಅನ್ನಿಸುತ್ತೆ ಗಾಂಧೀಜಿ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿಲ್ಲದೆ ಇದ್ರೂ ಒಂದೊಂದು ಸಮಯ ಅನಿಸುತ್ತೆ, ವೈ ಗಾಂಧೀಜಿ ಡಿಡ್ ನಾಟ್ ಸೇವ್ ಭಗತ್ ಸಿಂಗ್ ಅಂತ. ವೆನ್ he went to the ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ ಹೋದಾಗ ಒಂದು ಮಾತು ಹೇಳಲಿಲ್ಲ. ಗಾಂಧೀಜಿ ಭಗತ್ ಸಿಂಗ್ ಬಗ್ಗೆ, ಅವನ ಜೊತೆಗಾರರ ಬಗ್ಗೆ, ಆಮೇಲೆ ಅವ್ರನ್ನ ಗಲ್ಲಿಗೆ ಏರಿಸ್ಬಿಟ್ರು. ಒಂದು ಮಾತು ಹೇಳಿದ್ರೆ ಪರ್ಹ್ಯಾಪ್ಸ್ ದ ಬ್ರಿಟಿಷ್ ವುಡ್ ಹ್ಯಾವ್ ಲಿಸನ್ಡ್. ಅದು ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಅದೇ ರೀತಿಯಲ್ಲಿ ಗಾಂಧೀಜಿಗೂ ಅಂಬೇಡ್ಕರ್ಗೂ ಭಾಳ ಡಿಫ್ರೆನ್ಸ್ ಇತ್ತು. ಸಿ, an Ambedkar who wrote the Constitution of India. But ಗಾಂಧೀಜಿ ಅದಕ್ಕೆಲ್ಲ ಒಪ್ಪಿಗೆ ಇರಲಿಲ್ಲ. ಬಹಳಷ್ಟು ವಿಷಯಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದ್ರ ಬಗ್ಗೆ, ಅದ್ರ ಬಗ್ಗೆ ಗಾಂಧೀಜಿಗೆ ನಂಬಿಕೆ ಇರಲಿಲ್ಲ. ಹಿ ಡಿಫರ್ಡ್ ಫ್ರಮ್, ಯಾಕೆಂದರೆ
ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಜಾತಿ ಪದ್ಧತಿಯನ್ನು ಮುಂದುವರಿಸಿದೆ. ಅದು ಅಂಬೇಡ್ಕರ್ ಬರೆದಿರೋದು. ಜಾತಿ ಪದ್ಧತಿ ಯಾಕೆ, ಹಿಂದೂ ಧರ್ಮದ ಜಾತಿ ಪದ್ಧತಿಯನ್ನು ಯಾಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬರೆದ್ರು ಅಂತ. ಇಟ್ಸ್ ಬಿಕಮ್ ಎ ಪಾರ್ಟ್ ಆಫ್ ದಿಸ್ ನೇಷನ್. ಇಟ್ ಹಸ್ ಬಿಕಮ್ ಎ ಕರ್ಸ್ ಫಾರ್ ಅವರ್ ನೇಷನ್. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಶುದ್ಧಿ ಸಾಧ್ಯವಿಲ್ಲ. ನೀವು ಯಾವುದೇ ಜಾತಿಗೆ ಸೇರಿದ್ರೂ, ಎಷ್ಟೇ ಮುಂದುವರೆದ್ರೂ, ನಿಮ್ಮ ವಿದ್ಯಾಭ್ಯಾಸ ಆಗಲಿ, ಎಕನಾಮಿಕ್ ರೀಸನ್ಸ್ ಆಗಲಿ, ಏನೇ ಆಗಲಿ, ನೀವು ಎಷ್ಟೇ ಮುಂದುವರೆದ್ರೂ ನಿಮ್ಮ ಜಾತಿ ನಿಮಗೆ ಒಂದು ಶಾಪವಾಗಿ ನಿಂತಿರುತ್ತೆ. ಹಿಂದೂ ಧರ್ಮದಲ್ಲಿ ಶುದ್ಧಿ ಸಾಧ್ಯವಿಲ್ಲ. ಹುಟ್ಟಿದ ಜಾತಿಯಲ್ಲೇ ನೀವು ಸಾಯಬೇಕು. ಆ್ಯಂಡ್ ದಿಸ್ ಈಸ್ ಪಾರ್ಟ್ ಆಫ್ ಅಂಬೇಡ್ಕರ್ಸ್ ಕಾನ್ಸ್ಟಿಟ್ಯೂಷನ್. ಅಂಬೇಡ್ಕರ್ ಇದು ತಿಳಿದೂ ಏನಾಯಿತು, ಅವರೇನೇ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸೇರಿಸ್ತಾರೆ. ಈ ಗೆಟ್ಸ್ ಕನ್ವರ್ಟೆಡ್ ಹಿಮ್ಸೆಲ್ಫ್. ಇವತ್ತಿನ ದಿವಸ ಎಲ್ಲರೂ ಮಾತಾಡ್ತಿದ್ದಾರೆ, ದೇರ್ ಶುಡ್ ಬಿ ನೋ ಫೋರ್ಸ್ಫುಲ್ ಕನ್ವರ್ಷನ್. ಫೋರ್ಸ್ಫುಲ್ ಕನ್ವರ್ಷನ್ ಅಲ್ಲ ಅದು. ಕನ್ವರ್ಷನ್ ಬೇಡ ಅಂತ ಯಾಕೆ ಹೇಳ್ತಿದ್ದೀರ ನೀವು? ಒಂದು ಪಾರ್ಟಿಯಿಂದ ಒಂದು ಗೆಲ್ತೀರ ಓಟ್ ತಗೊಂಡು, ಯಾರೋ ಬೇರೆ ಪಾರ್ಟಿಯವರು ದುಡ್ಡು ಕೊಟ್ಟರೆ ಪಾರ್ಟಿನ ಬಿಟ್ಟು ಹೊರಟೋಗ್ತೀರ. ಅದು ಕನ್ವರ್ಷನ್ ಅಲ್ವಾ? Why are you saying conversion should not be there? Conversion is, it's like freebies, ನಿಮಗೇನೋ ಸಹಾಯ ಆಗುತ್ತೆ ಯಾವುದೋ ರೀತಿಯಲ್ಲಿ. ನಮ್ಮ ದೇಶದಲ್ಲಿ ನೋಡ್ಕೊಳ್ಳಿ, ಇರೋ ಕ್ರಿಶ್ಚಿಯನ್ಸ್ ಎಲ್ಲನೂ ಕನ್ವರ್ಟೆಡ್. ನಮ್ಮ ದೇಶದಲ್ಲಿರೋ ಮುಸಲ್ಮಾನರೆಲ್ಲ ಕನ್ವರ್ಟೆಡ್. ನಮ್ಮ ದೇಶದಲ್ಲಿರೋ ಲಿಂಗಾಯತರೆಲ್ಲ ಕನ್ವರ್ಟೆಡು. ಯಾಕೆಂದರೆ ಬಸವ ಒಂದು ಸಮಾಜ, ಜಾತಿ ಇಲ್ಲದ ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಬೇರೆ ಬೇರೆ ಜನಾಂಗದವರು ಬಂದು ಅವರವರ ಜಾತಿನ ಬಿಟ್ಟು ಲಿಂಗಾಯತರಾಗ್ತಾರೆ, ವೀರಶೈವರಾಗ್ತಾರೆ. ಆ್ಯಂಡ್ ದ್ಯಾಟ್ ವಾಸ್ ದಿಸ್ ಹೋಪ್. ಬಟ್ ಟುಡೇ ವಾಟ್ ಡು ವಿ ಸಿ? ಈಗ ಲಿಂಗಾಯತರು ಕೂಡ ಯಾತಕ್ಕೆ ನಮ್ಮ ರಿಸರ್ವೇಷನ್ಗೋಸ್ಕರ ನಮ್ಮನ್ನು ಬೇರೆ ಬೇರೆ ಜಾತಿಗೆ ಸೇರಿಸಿ ಅಂತಂದ್ಬಿಟ್ಟು ಮುಸಲ್ಮಾನರು ಹೇಳ್ತಿದ್ದಾರೆ. ಇದು ಒಂದು ದೊಡ್ಡ, ನಮ್ಮ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಎ ಪರ್ಫೆಕ್ಟ್ ಕಾನ್ಸ್ಟಿಟ್ಯೂಷನ್. ವಿ ಜಸ್ಟ್ ಫಾಲೋಡ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇನ್ ಅ ವೇ. ಕಾನ್ಸ್ಟಿಟ್ಯೂಷನ್ ಏನಿದ್ರೂ 75 ವರ್ಷದಲ್ಲಿ 100ಕ್ಕೂ ಹೆಚ್ಚು ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ. ಆದರೂ ಸಾಲೋದಿಲ್ಲ. ಬಿಕಾಸ್ ಇಟ್ಸ್ ಅನ್ ಇಂಪರ್ಫೆಕ್ಟ್, ಅದಕ್ಕೋಸ್ಕರನೇ ಅಂಬೇಡ್ಕರ್ಗೂ ಪಂಡಿತ್ಜಿಗೂ ಕೂಡ ಬಹಳಷ್ಟು ವಿಷಯದಲ್ಲಿ ವ್ಯತ್ಯಾಸ ಇತ್ತು. ಇದು ಹೇಗೆ ಮುಂದೆ ನಿವಾರಣೆ ಆಗುತ್ತೆ ಅನ್ನೋದು. ಗಾಂಧಿ ಅಂದರೆ ಬರೀ ಖಾದಿ ಹಾಕೊಂಬಿಟ್ರೆ ಗಾದಿ ಆಗೋದಿಲ್ಲ. ಅದು ಒಂದು ರೀತಿಯಲ್ಲಿ ನಮ್ಮ ಜನ ಮನೆಯಲ್ಲಿ ಅವರಿಗೆ ಪುರ್ಸೊತ್ತಿದ್ದಾಗ ಏನಾದ್ರು ಹುದ್ದೆ ಶುರು ಮಾಡಬೇಕು. ಅದು ಕಾಟೇಜ್ ಇಂಡಸ್ಟ್ರೀಸ್ ಆಗಲಿ, ಖಾದಿ ಇಂಡಸ್ಟ್ರೀಸ್ ಆಗಲಿ, ಈ ಥರ ಅದಕ್ಕೋಸ್ಕರ ಮಾಡಿದ್ದದು. ಸೊ ದಟ್ ವಿ ಬಿಕಮ್ ಸೆಲ್ಫ್ ಸಫಿಷಿಯಂಟ್. ಬಟ್ ಆ ಒಂದು ಫಿಲಾಸಫಿ ಏನಿತ್ತು, ಆ ತರ್ಕ ಏನಿತ್ತು, ಈಗ ಅದು ಇದೆಯೇ ಇಲ್ಲವೇ ಅನ್ನೋದು ನನಗೆ ಪ್ರಶ್ನೆ. ನಿಮಗೂ ಇರ್ಬೋದು ಪ್ರಶ್ನೆ.
ಸೊ ಎಷ್ಟು ಮಟ್ಟಿಗೆ ಗಾಂಧೀಜಿ ನಮಗೆ ಇವತ್ತು ಬೇಕು ಅಂತ ನನಗನ್ನಿಸುತ್ತೆ. ಗಾಂಧೀಜಿ ನಮಗೆ ಬೇಕು ಯಾಕೆಂದರೆ ಒಂದು ನಾನ್ ವೈಲೆನ್ಸ್ನ ಇಟ್ ವಾಸ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಗಾಂಧಿ ಇಸ್ ಟು ಬ್ರಿಂಗ್ ಫ್ರೀಡಮ್ ಟು ದಿಸ್ ಕಂಟ್ರಿ ಥ್ರೂ ನಾನ್ ವೈಲೆನ್ಸ್. ಆ್ಯಂಡ್ ದ್ಯಾಟ್ ಇಟ್ ಹಿಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ ನನಗನ್ನಿಸುತ್ತೆ. ನನಗೆ ಈ ದಿನ ಇಲ್ಲಿ ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗಾಂಧೀಜಿಯವರ ಚಿಂತನೆಗಳ ಪ್ರಸ್ತುತತೆಯನ್ನು ಕುರಿತು ಮಾತನಾಡಿದಂಥ MS ಸತ್ಯು ಅವರಿಗೆ ಧನ್ಯವಾದಗಳು. ಈಗ ಸಂಪಾದಕರಾದಂಥ ಮೇಷ್ಟ್ರು ನಟರಾಜ್ ಉಳಿಯಾರವರು ಮಾತಾಡಬೇಕಾಗಿ ಮನವಿ. ಪ್ರೀತಿಯ ಪ್ರೊಫೆಸರ್ ರಾಮಚಂದ್ರ ಗೋ ಅವರೇ, ದೇಶದ ಬಹಳ ದೊಡ್ಡ ನಿರ್ದೇಶಕರು, ರಂಗತಜ್ಞರು ಆದ ಸತ್ಯೂರವರೇ, ಅಪರೂಪದ ಒಂದು ದಿನ ಮತ್ತು ಅಪರೂಪದ ಒಂದು ಸಮಾರಂಭ. ನಮ್ಮ ಜೊತೆಗೆ ನಾಡಿನ ದೊಡ್ಡ ಇಬ್ಬರು ಇಂಟೆಲೆಕ್ಚುವಲ್ಸ್ ಇದ್ದಾರೆ. ಅವರು ಕೂಡ ಗಾಂಧಿಯ ರೀತಿ ನಿರ್ಭಯವಾಗಿ ದಿಟ್ಟವಾಗಿ ತಮಗೆ ಅನಿಸಿದ್ದನ್ನು ಹೇಳುವಂಥ ದೊಡ್ಡ ಚಿಂತಕರು. ಯಾವುದನ್ನು ಗಾಂಧಿ ವೇರ್ ದಿ ಮೈಂಡ್ ಈಸ್ ವಿದೌಟ್ ಫಿಯರ್ ಅಲ್ಲಿಂದ ಕಲಿತರು, ಅಂಥ ಏಕಾಂಗಿ ಬುದ್ಧಿಜೀವಿಗಳಲ್ಲಿ ಇವರು ಕೂಡ ಒಬ್ಬರು. ಮತ್ತು ಸಭೆಯೊಳಗೆ ಕೂಡ ಇಂಥ ಅನೇಕ ಇಂಡಿಪೆಂಡೆಂಟ್ ಆದ ಇಂಟೆಲೆಕ್ಚುವಲ್ಸ್ ಬಂದಿದ್ದೀರಿ. ಮೊದಲನೇದಾಗಿ ಈ ಪುಸ್ತಕವನ್ನು ಯಾರಿಗೆ ಅರ್ಪಿಸಿದ್ದೇನೆ ಅನ್ನೋದನ್ನು ನಾನು ಹೇಳಿರಲಿಲ್ಲ. ಅದನ್ನು ಓದ್ತೀನಿ, ನಿಮಗೆ ಗೊತ್ತಾಗ್ತದೆ. ದಿಸ್ ಬುಕ್ ಈಸ್ ಡೆಡಿಕೇಟೆಡ್ ಟು ಮೈ ಮದರ್ ವಾಸ್ ಎ ಟೈಲರ್ ಹೂ ಬ್ರಾಟ್ 4 children up. She taught me that. Perhaps I learnt Gandhi and Gandhism seeing my mother. When Gandhi said, I love singer machine, I was so thrilled, drawn to Gandhi. ಇದು ನಾನು ಅರ್ಪಿಸಿರುವ ಮಾತುಗಳು. ಒಂದು ಪುಟ್ಟ ಹೊಲಿಗೆ ಯಂತ್ರ ತುಳಿಯುತ್ತಾ, ಘನತೆಯಿಂದ ಬದುಕುತ್ತಾ, 4 ಮಕ್ಕಳನ್ನು ಸಾಕಿ ಸಲಹೆ ಬೆಳೆಸುತ್ತಾ, ಎಲ್ಲರ ಬದುಕಿನಲ್ಲಿ ಇರುವ ಗಾಂಧಿ ಮಾರ್ಗದ ಅನಂತ ಸಾಧ್ಯತೆಗಳನ್ನು ಸದ್ದಿಲ್ಲದೆ ಸಾಕಾರ ಮಾಡಿ ತೋರಿಸಿದ ನನ್ನ ತಾಯಿಗೆ ಮತ್ತು ಇಲ್ಲಿರುವ ಅನೇಕ ಹಳ್ಳಿಯಿಂದ ಬಂದ ನನ್ನ ಗೆಳತಿಯರ ಕೋಟಿ ಕೋಟಿ ತಾಯಂದಿರಿಗೆ, ತಾಯಿಗೆ ಮಾತ್ರ. ನಾನು ನಿಮ್ಮಲ್ಲಿ ಅನೇಕರಂತೆ ಪ್ರೋಗ್ರೆಸಿವ್ ಆಗೇನೆ ಶುರು ಮಾಡಿದವನು, ಇವತ್ತಿಗೂ ಪ್ರೋಗ್ರೆಸಿವ್ ಆಗಿ ಇದ್ದೀನಿ. ಆದರೆ ಗಾಂಧಿ ಕಂಡ್ರೆ ನನಗೂ ಕೂಡ ಸಂದೇಹ. ಐ ವಾಸ್ ಸ್ಕೆಪ್ಟಿಕಲ್ ಆಫ್ ಗಾಂಧಿ, ಬಟ್ ಇಟ್ ವಾಸ್ ಲಂಕೇಶ್ ಆ್ಯಂಡ್ ಲೋಹಿಯಾ ಹೂ ಆ್ಯಕ್ಚುಲಿ ಡ್ರೂ ಮೀ ಟುವರ್ಡ್ಸ್ ಗಾಂಧಿ. ನಾನು ಗುಹಾವರಿರೋದ್ರಿಂದ ಅವ್ರಿಗೂ ಗೊತ್ತಾಗಲಿ ಅಂತ ಸ್ವಲ್ಪ ಇಂಗ್ಲೀಷ್ನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಸಂತೋಷ ಆಗುತ್ತೆ ನೀವು ಬಂದಿದ್ದು, ಯಾಕೆಂದರೆ ಈ ಮಳೆಗೆ ಹೆದರಿ ನನ್ನ ಅನೇಕ ಪ್ರಾಣ ಸ್ನೇಹಿತರು ಕೂಡ ಮನೆಯಲ್ಲೇ ಇದ್ದಾರಂತೆ. ನಾನು ಹೇಳಿದೆ, ಗಾಂಧಿ ಬ್ರಿಟಿಷರು ನೋಡಿಸಿರೋದೆಲ್ಲ ಮಳೆನೂ ಓಡಿಸ್ತಾರೆ ಬನ್ರಯ್ಯ ಅಂತ ಹೇಳ್ತಾಯಿದ್ರೆ ಬರ್ತಾಯಿಲ್ಲ ಅವರು. ಲಂಕೇಶ್ ಒಂದು ಸಾರಿ ಸಿದ್ಧಲಿಂಗಯ್ಯನವರು, ನಿಮ್ಗೆ ಗೊತ್ತಿದೆ, ಸಿದ್ಧಲಿಂಗಯ್ಯನವರು ಭಾಳ ಫೈರ್ ಬ್ರ್ಯಾಂಡ್ ಅವರು, ಇಸ್ ವೆರಿ ಸ್ಕೆಪ್ಟಿಕಲ್ ಆಫ್ ಗಾಂಧಿನ ಹೀಗಳಿತಾಯಿದ್ರು. ಲಂಕೇಶ್ ಟೋಲ್ಡ್ ಹಿಮ್, ಸಿದ್ಧಲಿಂಗಯ್ಯ, ಡೂ ಒನ್ ಥಿಂಗ್, ಯು ಜಸ್ಟ್ ಗೋ ಅಂಡ್ ರೀಡ್ ಹರಿಜನ್ ವಾಲ್ಯೂಮ್ಸ್, ದೆನ್ ವಿಲ್ ಟಾಕ್. Siddhalingaya promptly went to Badami house and read all the volumes of Gandhi
especially Harijan volumes, and became another Siddhilingaya which Ambedkarites did not like. ಇಷ್ಟ ಆಗಲಿಲ್ಲ ಅವ್ರಿಗೆ. ಅವರೊಳಗೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಯಿತು. ನನಗೆ ಅವರು ಅಷ್ಟು ಸರಳವಾದ ಗದ್ಯ ಬರೆದ್ರು ಅಂತ ಅಂದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಗಾಂಧೀಸ್ ಪ್ರೋಸ್. ಪ್ರೊಫೆಸರ್ ಗುಹಾ ಪುಟ್ ಇಟ್ ಸೋ ವೆಲ್. ಗಾಂಧಿ ವಾಸ್ ಬೇಸಿಕಲಿ ಅ ರೈಟರ್. ಅದರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿ ಅನೇಕರು ರೈಟರ್ಸ್ ಇದ್ದೀರಿ ನನಗನ್ಸುತ್ತೆ. ಈ ಆಲ್ಸೋ ಸೆಡ್ ಅವ್ರು ಇವತ್ತಿದ್ರೆ ದೊಡ್ಡ ಟ್ವೀಟ್ ಮಾಡುವ ಏನಂತಾರೆ, ಟ್ವಿಟರ್ ಅಂತೀರ ಏನಂತ, ಐ ಡೋಂಟ್ ಟ್ವೀಟ್, ಐ ಆಮ್ ನಾಟ್ ಆನ್ ದ ಫೇಸ್ಬುಕ್. ದೊಡ್ಡ ಟ್ವಿಟರ್ ಆಗಿರ್ತಾ ಇದ್ರು. ಯಾಕೆಂದರೆ ದಿನಕ್ಕೆ ಎಷ್ಟು ಪತ್ರ ಬರೀತಾ ಇದ್ರು ಅಂದರೆ ಇನ್ಯೂಮರ. ಒಂದು ದಿವಸ ಪತ್ರ ಬರೆದು ಕೈ ಸುಸ್ತಾಗಿ ಬಿದ್ದುಬಿಡ್ತಾರೆ. ಮಹಾದೇವ್ ದೇಸಾಯಿ ಅವರು ರೆಕಾರ್ಡ್ ಮಾಡಿದ್ರು. ಸೋ ಟಯರ್ಡ್ ರೈಟಿಂಗ್ ದೋಸ್ ಲೆಟರ್ಸ್. ಆ್ಯಂಡ್ ಆಲ್ ಆಫ್ ಯು ನೋ, ಹಿಂದೂ ಸ್ವರಾಜ್ ಬರೀಬೇಕಾದ್ರೆ ಎಷ್ಟು ಅವ್ರಿಗೆ ಕೈ ನೋವಾಗುತ್ತೆ ಅಂದರೆ ಎಡಗೈನಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ದಿಸ್ ಈಸ್ ಅನದರ್ ಥಿಂಗ್ ಐ ಲರ್ನ್ ಫ್ರಮ್ ಗಾಂಧಿ, ಬಿಕಾಸ್ ಯು ಶುಡ್ ಆಲ್ಸೋ ಲರ್ನ್ ಟು ರೈಟ್ ಯುವರ್ ಲೆಫ್ಟ್ ಹ್ಯಾಂಡ್. ಬಿಕಾಸ್ ಈಗ ಬಿಡಿ ಟೈಪ್ ಮಾಡ್ತೀವಿ, ಎರಡರಲ್ಲೂ ಮಾಡ್ತೀವಿ, ಬಟ್ ಆ ಲೆಫ್ಟ್ ಹ್ಯಾಂಡ್ ಹೊರಟೇ ಹೋಗ್ಬಿಡುತ್ತಲ್ಲ. ಅದಕ್ಕೆ ಗಾಂಧಿಯಿಂದ ಅದನ್ನು ನಾನು ಕಲಿಬೇಕು ಅಂತ ಅಂದ್ಕೊಂಡೆ. ಆದ್ದರಿಂದ ಗೆಳೆಯರು ಬಹಳ ಕ್ಷಿಪ್ರವಾಗಿ ಫೇಸ್ಬುಕ್ ಟ್ವಿಟರಲ್ಲಿ ಮಾಡ್ತಿರಲ್ಲ, ಗಾಂಧಿನೂ ಒಬ್ಬ ಫೇಸ್ಬುಕ್ ರೈಟರ್. ಎಷ್ಟು ಬರೀತಾ ಇದ್ರು ಗಾಂಧಿ. ಆದರೆ ಅವರಿಂದ ನಾನೇನು ಕಲ್ತಿದ್ದೀನಿ, ತಾವೇನು ಕಲಿಬೋದು ಅಂತ ಹೇಳಿದ್ರೆ, ಥಾಟ್, ಫೀಲಿಂಗ್, ಆನೆಸ್ಟಿ. ಇವೆರಡು, ಈ ಮೂರು ಬೆರೆತರೆ ನೀವು ಕ್ಷಿಪ್ರವಾಗಾದರೂ ಬರೀರಿ, ನಿಧಾನಕ್ಕಾದರೂ ಬರೀರಿ. ಅದು ಹಿಂದೆ ಇರಬೇಕು ಗಾಂಧಿ ಪರ್ಸನಾಲಿಟಿ. ಒಂದು ವಾಕ್ಯ, ನಾನು ಐ ಹ್ಯಾವ್ ಸೀನ್ ಗಾಂಧಿ ರೈಟಿಂಗ್ ಡಲ್ ಥಿಂಗ್ಸ್. ಎಸ್, ಬೋರ್ ಹೊಡ್ಸೋದು ಬರೆದಿರ್ಬೋದು. ನೆವರ್ ಎ ಲೈ. ಸುಳ್ಳಂತೂ ನನಗೆ ಕಂಡಿಲ್ಲ. ದಿಸ್ ಈಸ್ ನಾಟ್ ಈಸಿ ಟು ಅಚೀವ್. ತಪ್ಪಿರ್ಬೋದು, ಲ್ಯಾಕ್ ಆಫ್ ಸ್ಕಾಲರ್ಶಿಪ್ ತಪ್ಪಿರ್ಬೋದು, ಬಟ್ ಲೈ ಅಂತ ನನಗೆ ಅನಿಸಲ್ಲ, ಸುಳ್ಳು ಅಂತ ನನಗೆ ಅನಿಸಲ್ಲ. ಚಿಂತನೆ, ಭಾವನೆ, ಪ್ರಾಮಾಣಿಕತೆ, ಕಾಳಜಿ, ನಾಲ್ಕು ಬೆರೆತರೆ ಎನಿಬಡಿ ಕ್ಯಾನ್ ರೈಟ್ ಲೈಕ್ ಗಾಂಧಿ. ಫಾರ್ ಗಾಂಧಿ, writing was not a show off. It was an experiment with truth. It is examining himself. ಸೊ ಇದನ್ನು ನನಗೆ ಲೋಹಿಯಾರವ್ರನ್ನ ಓದ್ತಾ ನನಗೆ ಗೊತ್ತಾಯಿತು. ಲೋಹಿಯಾ ಒಂದು ಕಡೆ ಬರೆದಿದ್ರು, ನಾನು ದೇವರನ್ನು ನೋಡಿಲ್ಲ, ಹೆಣ್ಣು ನನಗೆ ಎಟಕದೆ ಉಳಿದಿದ್ದಾಳೆ. ಐ ಹ್ಯಾವ್ ನಾಟ್ ಸೀನ್ ಗಾಡ್, ವುಮನ್ ಹ್ಯಾಸ್ ಬೀನ್ ಎಲ್ಯೂಸಿವ್, ಬಟ್ ಐ ಸಾ ಎ ಪರ್ಸನ್ ಹೂ ಹ್ಯಾಸ್ ಬೋತ್ ಎ ವುಮನ್ ಆ್ಯಂಡ್ ಅ ಗಾಡ್, ದಟ್ ಈಸ್ ಗಾಂಧಿ ಅಂತ. ನನಗೆ ಆವಾಗ ಅನ್ನಿಸ್ತು, ಯಾಕೆ ಈ ಥರ ಬರೀತಾ ಇದ್ದಾರೆ ನೋಡೋಣ ಅವ್ರಿಗೆ ಅಂತ. ಐ ಟುಕ್ ಟು ಗಾಂಧಿ. ಆ್ಯಂಡ್ ದೆನ್ ಲೋಹಿಯಾರವ್ರು ಇನ್ನೊಂದು ಮಾತನ್ನು ಹೇಳಿದ್ರು, ನಮ್ಮ ಹಿಂದೆ ಒಂದು ದೊಡ್ಡ ಸಮೂಹ ಇಲ್ಲದಿದ್ದಾಗಲೂ ಕೂಡ, ನಮಗೆ ಶಸ್ತ್ರಾಸ್ತ್ರಗಳ ಬಲವಿಲ್ಲದಿದ್ದಾಗಲೂ ಕೂಡ, ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಪ್ರತಿಯೊಬ್ಬನ ಅಂತರಂಗದಲ್ಲೂ ವ್ಯವಸ್ಥೆಯನ್ನು ಎದುರಿಸುವ ಶಕ್ತಿ ಇದೆ ಎಂಬುದನ್ನು ಗಾಂಧೀಜಿ ತೋರಿಸಿಕೊಟ್ರು ಅಂತ. ನಾವೆಲ್ಲರೂ ಏಕಾಂಗಿ ಬುದ್ಧಿಜೀವಿಗಳು, ಏಕಾಂಗಿ ರೈಟರ್ಸು, ಏಕಾಂಗಿ ಚಿಂತಕರು, ಚಿಂತಕಿಯರು, ಕವಿಯತ್ರಿಯರು ಎಲ್ಲ ಇದ್ದೀವಿ. ನಾವು ಈ ಅಂಶದಿಂದ ಯಾವಾಗಲೂ ಪಡಿತಾ ಇರ್ತೀವಿ ಅಂತ ಕಾಣುತ್ತೆ. ಗಾಂಧಿ ನಮಗೆ ಹೇಳ್ಕೊಟ್ಟಿದ್ದು, ಸತ್ಯೂರವರು ಕೋಟ್ ಮಾಡ್ತಾಯಿದ್ರು, ನಾವು ಖಾಲಿಯಲ್ಲಿ ಒಬ್ಬರೇ ಹೋಗ್ತಾಯಿದ್ರು ಅಂತ. ರತ್ನ ಅವ್ರಿಗೆ ಗೊತ್ತಿದೆ, ಏಕ್ಲಾ ಚಲೋ. ರತ್ನ, ಗೌತಮಿ, ಏಕ್ಲಾ ಚಲೋ ಅಲ್ಲಿಂದನೇ ಶುರು ಮಾಡ್ಕೊಂಡು ಬನ್ನಿ, ಎಲ್ಲರಿಗೂ ಅದು ತಲುಪಲಿ. ಏಕ್ಲಾ ಚಲೋ, ಏಕ್ಲಾ ಚಲೋ. ನಮ್ಮ ಹುಡುಗರು, ನಮ್ಮ ಗೆಳೆಯರು ಚನ್ನಕೇಶವ ಮತ್ತು ಶ್ರೀಧರ್ ಹೆಗ್ಗೋಡು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಒಬ್ಬನೇ ನಡೆ, ಒಬ್ಬಳೇ ನಡೆ. ನೀವು ರೆಡಿಯಾಗೋ ತನಕ ಓದ್ತಾನೆ ಇರ್ತೀನಿ ಅಷ್ಟೇ. ಈಗ ಅದು ಏಕ್ಲಾ ಚಲೋ ಅಂತ ಇದೆ. ನಮ್ಮ ಕನ್ನಡದಲ್ಲಿ ಅದನ್ನ ಅವ್ರು ಎಷ್ಟು ಚೆನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬನೇ ನಡೆ ಅಂದರೆ ನೋಡಿ, ಫೆಮಿನಿಸಮ್ ಎಷ್ಟು ಕೆಲಸ ಮಾಡಿದೆ. ಆಶಾದೇವಿ ಇರಿದ್ರೆ ಸಂತೋಷ ಪಡ್ತಾಯಿದ್ರು, ಹೊರಟೋಗ್ಬಿಟ್ಟಿದ್ದಾರೆ ಅವರು. ನಿನ್ನ ಕರೆಗೆ ಅವರು ಹೋಗೊಡದಿದ್ದರೇನೋ ಒಬ್ಬನೇ ನಡೆ, ನಿನ್ನ ಕರೆಗೆ ಅವರು ಹೋಗೊಡದಿದ್ದರೇನೋ ಒಬ್ಬಳೇ ನಡೆ.
जोरे तरे दक्कु शुने क्यों नाश तबे एकला चलो रे जोरे तरे दक्कु शुने क्यों नाश तबे एकला चलो रे ಒಬ್ಬನೇ 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 ನಡೆ ಒಬ್ಬಳೇ 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 ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬನೇ ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬಳೇ ನಡೆ ಬೆಚ್ಚಿ ಭಯದಲ್ಲಿ ಅವರು ಅರೆ ಓರೇ ಓ ತಮ್ಮ ಭಯದಲ್ಲಿ ಅವರು ಅರೆ ಓರೇ ಓ ತಂಗಿ ಭಯದಲ್ಲಿ ಅವರು ಜೀವ ಬಯಲಿ ಗಂಟಲೊಳಗಿ ತೆಪ್ಪಗಾದರೆ ಜೀವ ಬಯಲಿ ಗಂಟಲೊಳಗಿ ತೆಪ್ಪಗಾದರೆ ನಿನ್ನ ಹೃದಯ ತೆರೆ ನಿನ್ನ ಮನದ ಮೊರೆಯ ಸಾರುಗಟ್ಟಿ ಒಬ್ಬಳೇ ನಡೆ ನಿನ್ನ ಹೃದಯ ತೆರೆ ನಿನ್ನ ಮನದ ಮೊರೆಯ ಸಾರುಗಟ್ಟಿ ಒಬ್ಬಳೇ ನಡೆ ಒಬ್ಬಳೇ 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 ನಡೆ ಒಬ್ಬಳೇ 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 ನಡೆ ನಿನ್ನ ತೊರೆದರೆ ಅವರು ಅರೆ ಓರೇ ಓ ತಮ್ಮ ತೊರೆದರೆ ಅವರು ಅರೆ ಓರೇ ಓ ತಂಗಿ ತೊರೆದರೆ ಅವರು ಗೊತ್ತಿರದ ಕಾನನದಲ್ಲಿ ನಿನ್ನ ತೊರೆದರೆ ಗೊತ್ತಿರದ ಕಾನನದಲ್ಲಿ ನಿನ್ನ ತೊರೆದರೆ ಕಲ್ಲು ಮುಳ್ಳು ಮೆಟ್ಟು ನಿನ್ನ ನೆತ್ತರಿನ ಹಾದಿಯಲ್ಲಿ ಒಬ್ಬನೇ ನಡೆ ಕಲ್ಲು ಮುಳ್ಳು ಮೆಟ್ಟು ನಿನ್ನ ನೆತ್ತರಿನ ಹಾದಿಯಲ್ಲಿ ಒಬ್ಬನೇ ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬನೇ ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬನೇ ನಡೆ ಒಬ್ಬನೇ 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 ನಡೆ ಒಬ್ಬಳೇ 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 ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬನೇ ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬಳೇ ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬನೇ ನಡೆ ನಿನ್ನ ಕರೆಗವರು ಓಗುಡದಿದ್ದರೇನು ಒಬ್ಬಳೇ ನಡೆ ರತ್ನ ಇದರಲ್ಲೇನು ಗಾಂಧಿ ಕೋಟ್ ಮಾಡಿದ್ದೀವಿ ಅಂತ ನಮಗೆಲ್ಲರಿಗೂ ಓದ್ತೀನಿ. ಇದು ನಮ್ಮೆಲ್ಲರಿಗೂ ಗಾಂಧಿ ಕೊಟ್ಟ ಒಂದು ಕರೆ, ನಮ್ಮ ಭಾಳ ಪ್ರಿಯವಾದ ಸ್ಟೇಟ್ಮೆಂಟ್ ಇದು. ಒಬ್ಬ ಗಾಂಧೀಜಿಯನ್ನು ಕೇಳ್ದ, ನಾನು ಏನು ಮಾಡಬೇಕು ಅಂತ ಗೊತ್ತಾದ, ನನಗೆ ಗೊಂದಲವಿದೆ ಅಂತ. ಗಾಂಧಿ ಸೆಡ್, ಐ ವಿಲ್ ಗಿವ್ ಯು ಎ ಟ್ಯಾಲಿಸ್ಮಾನ್, ವೆರಿ ಫೇಮಸ್ ಸ್ಟೇಟ್ಮೆಂಟ್ ಆಫ್ ಗಾಂಧಿ. ಇದನ್ನು ಅನುವಾದ ಮಾಡಿದ್ದೀವಿ ಮತ್ತು ಗಾಂಧಿ ಅಧ್ಯಯನ ಕೇಂದ್ರದ ಎದುರುಗಡೆ ಇದನ್ನು ಇಟ್ಟಿದ್ದೀವಿ. ನಿನಗೊಂದು ತಾಯಿತ ಕೊಡುತ್ತೇನೆ. ನಿನಗೆ ಅನುಮಾನವಿದ್ದಾಗ ಅಥವಾ ನಿನ್ನಲ್ಲಿ ನೀನೇ ಅತಿಯಾಗಿ ಮುಳುಗಿ ಹೋಗಿದ್ದಾಗ ನಿನಗೆ ನೀನೇ ಈ ಪರೀಕ್ಷೆ ಮಾಡಿಕೊ. ನೀನು ನೋಡಿರುವ ಕಡು ಬಡವನನ್ನು, ಅತ್ಯಂತ ದುರ್ಬಲ ಮನುಷ್ಯನನ್ನು ನೆನೆಸಿಕೊ. ನಿನ್ನನ್ನು ನೀನು ಕೇಳಿಕೊ. ನೀನು ಈಗ ಇಡಬೇಕೆಂದುಕೊಂಡಿರುವ ಹೆಜ್ಜೆಯಿಂದ ಅವನಿಗೆ ಏನಾದರೂ ಉಪಯೋಗವಿದೆಯೇ? ಅವನು ಅದರಿಂದ ಏನನ್ನಾದರೂ ಪಡೆಯಬಲ್ಲನೆ? ಅವನಲ್ಲಿ ಅದು ತನ್ನ ಬದುಕಿನ ಮೇಲೆ ಹಾಗೂ ವಿಧಿಯ ಮೇಲೆ ನಿಯಂತ್ರಣ ಸಾಧಿಸುವಂಥ ಶಕ್ತಿ ತುಂಬಬಲ್ಲದೆ? ಅಂದರೆ ನೀನು ಇಡಬೇಕೆಂದು ಯೋಚಿಸುತ್ತಿರುವ ಈ ಹೆಜ್ಜೆ ಹಸಿದವರಿಗೆ, ಚೈತನ್ಯ ಬತ್ತಿದ ಲಕ್ಷಾಂತರ ಜನರಿಗೆ ಸ್ವರಾಜ್ಯವನ್ನು ತಂದುಕೊಡಬಲ್ಲದೆ? ಈ ಪ್ರಶ್ನೆಗಳನ್ನು ನಿನಗೆ ನೀನೇ ಕೇಳಿಕೊಂಡರೆ ಸಾಕು, ನಿನ್ನೆಲ್ಲ ಅನುಮಾನಗಳು, ಸ್ವಕೇಂದ್ರಿತತೆ ಕರಗಿ ಹೋಗುವುದನ್ನು ನೀನೇ ಕಾಣುವೆ. ಈ ಮಾತಿಗೆ ಎಷ್ಟೋ ವರ್ಷಗಳಾಗಿವೆ. ಇದು ಹಾಗೇ ಇದೆ. ಲೇಖಕನಿಗೆ, ಲಾಯರ್ಸ್ಗೆ ಅಥವಾ ಇಂಜಿನಿಯರ್ಗೆ ಅಥವಾ ಇಕನಾಮಿಸ್ಟ್ಗೆ, ಎಲ್ಲರಿಗೂ ಕೂಡ, ಮೇಸ್ಟ್ಗಳಿಗೆ, ನಿನ್ನ ನಡೆಯಿಂದ ಕಟ್ಟಕಡೆಯ ಮನುಷ್ಯನಿಗೆ ಏನಾದರೂ ತಲುಪುತ್ತದೆ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಅಲ್ಲಿಗೆ ಗಾಂಧಿ ಮಾತು ಮತ್ತೆ ನಮ್ಮ ಎದುರುಗಡೆ ಅರ್ಥ ಪಡೀತಾ ಇರುತ್ತೆ. ಈ ಸಮಾರಂಭಕ್ಕೆ
ತಾವೆಲ್ಲ ಬಂದಿದ್ದೀರಿ. ಕಡೆಯದಾಗ 5 ನಿಮಿಷದ ಒಂದು ಕೆಲಸ ಇದೆ ಅಷ್ಟೇ. ಈ ಪುಸ್ತಕವನ್ನು ನಾನು ಒಬ್ಬನೇ ಮಾಡಲಿಲ್ಲ, ಇದ್ರ ಜೊತೆಗೆ ಅಸಂಖ್ಯಾತ ಗೆಳೆಯರು ಸೇರಿಕೊಂಡಿದ್ದಾರೆ. ಈ ಪುಸ್ತಕದ ಹಲವು ಲೇಖಗಳನ್ನು ಅನುವಾದ ಮಾಡಿದ ಕೇಶವ್ ಮಳ್ಗಿಯವರು ಇಲ್ಲೆಲ್ಲೋ ಇದ್ದರೂ ಹೊರಟೋಗ್ಬಿಟ್ಟಿದ್ದಾರೆ ಅವರು. ಕೇಶವ್ ಮಳ್ಗಿಯವರು ಮತ್ತು ಶ್ರೀನಿವಾಸ್ ರಾಜು ಅವರು ಬಂದಿದ್ದಾರಾ? ಬಂದಿಲ್ಲ ಅವರು. ಶಾಕೀರ ಖಾನಮ್ ಅವರು ಬಂದಿದ್ದಾರಾ? ಅವರು ಕಾಣಲಿಲ್ಲ, ಬಂದಿಲ್ಲ. ಸಾರಿ, ಥ್ಯಾಂಕ್ ಯು. ಮೇಡಮ್ ಅವರು ಮುಸ್ಲಿಂ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಒಂದು ಇದನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಸ್ಲಿಂ ಮಹಿಳೆಯರು ಅಂತ ಒಂದು ಪುಟ್ಟ ಪುಸ್ತಕವನ್ನು ಬರೆದರು ಮೇಡಮ್. ಅಲ್ಲಿ ನಾನು ಕಥೆಗಾರ್ತಿ ಕೂಡ, ಅಲ್ಲಿಂದ ಆ ಲೇಖನವನ್ನು ನಾನು ತಗೊಂಡೆ. ಈ ಪುಸ್ತಕಕ್ಕೆ ಅನುವಾದ ಮಾಡಿದ ಅತ್ಯಂತ ಕಿರಿಯ ಅನುವಾದಕ ಶ್ವಯಿಂಕ ಬಂದು ಪುಸ್ತಕವನ್ನು ಸತ್ಯು ಅವರಿಂದ ಪಡಿಬೇಕು. ಈ ಪುಸ್ತಕವನ್ನು ಬರೆಯೋದಕ್ಕೆ ಕಾರಣರು, ಸಂಪಾದನೆ ಮಾಡೋದಕ್ಕೆ ಕಾರಣರು ಇಬ್ಬರು, ಪ್ರೊಫೆಸರ್ ಮರಳಸಿದ್ದಪ್ಪನವರು ಮತ್ತು ಎಚ್ ದಂಡಪ್ಪನವರು. ಅವರು ನನಗೆ 4 ವರ್ಷಗಳ ಹಿಂದೆ ಈ ಪುಸ್ತಕವನ್ನು ಮಾಡು ಅಂತ ಹೇಳಿದರು. ಆವಾಗಿಂದ ಶುರು ಮಾಡಿ ಇಲ್ಲಿ ತನಕ ಈ ಪುಸ್ತಕವನ್ನು ಮಾಡಿದ್ದೀನಿ. ಪಂಚವಾರ್ಷಿಕ ಯೋಜನೆ ಆಗಿಲ್ಲ ಸದ್ಯ, 4 ವರ್ಷದಲ್ಲಿ ಮುಗಿದಿದೆ. ಮರಳಸಿದ್ದಪ್ಪನವ್ರನ್ನ ಕರೆದಿದ್ದೆ, ಅವರು ಬರೋಕ್ಕಾಗಲಿಲ್ಲ. ಗೆಳೆಯ ದಂಡಪ್ಪನವ್ರು ಬಂದರೆ ದಯಮಾಡಿ ಪುಸ್ತಕದ ಪ್ರತಿಯನ್ನು ಅವರು ಪಡಿಬೇಕು. ನೀವು ಕೊಟ್ಟ ಪ್ರೇರಣೆ ಮತ್ತು ಸ್ಫೂರ್ತಿ ಈ ಪುಸ್ತಕವನ್ನು ಮಾಡೋದಕ್ಕೆ ಸಹಾಯಕ, ಮತ್ತು ಆಗಾಗ್ಗೆ ನಿಮ್ಮ ಒಡನೆ ಮಾಡಿದ ಚರ್ಚೆಯೂ ಕೂಡ ಈ ಪುಸ್ತಕವನ್ನು ರೂಪಿಸೋದಕ್ಕೆ ಸಹಾಯಕ. ಮತ್ತು ನಮ್ಮ ಹುಡುಗಿಯರನ್ನ ಕರೆತಂದ ಸೌಮ್ಯ ಕೊಡೂರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಕೂಡ ಸಿಲ್ವಿಯಾ ಪ್ಲಾಸ್ಟೆಡ್ ಹ್ಯೂಸ್ ಕವಿಜೋಡಿ ಆತ್ಮಗೀತದಲ್ಲಿ ಕೂಡ ನಮಗೆ ಜೊತೆಯಲ್ಲಿದ್ದರು. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ ರವಿ ಬಾರ್ಗಿಯವರು ಇಲ್ಲೇ ಇದ್ದಾರೆ. ಅವರಿಗೆ ಥ್ಯಾಂಕ್ಸು ಹೇಳಬಾರ್ದು, ಯಾಕೆಂದರೆ ನನಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಇಲ್ಲ. ಆ ರೀತಿ ಆತ್ಮೀಯ ಗೆಳೆಯ ರವಿ ಮತ್ತು ಪ್ರಿಯ ಮಿತ್ರ ಸುಬ್ರಹ್ಮಣ್ಯ ಸ್ವಾಮಿಯವರು ದಯಮಾಡಿ ವೇದಿಕೆ ಮೇಲೆ ಬಂದು ಪುಸ್ತಕವನ್ನು ಸ್ವೀಕರಿಸಬೇಕು. ಇಡೀ ಕಾರ್ಯಕ್ರಮದ ನನ್ನ ರೂಪಿಸೋದಕ್ಕೆ ನನ್ನ ಜೊತೆಯಲ್ಲಿ ಇದ್ದಾರೆ. ಅಪ್ಲೇಕು ಕೊಟ್ಬಿಡಿ. ಆಯ್ತು ಕಣ. ಇಷ್ಟೇ ಅಂತ ಕಾಣುತ್ತೆ. ನೀವು ಏನೇ ಆದರೂ, ನೀವು ಲಾಯರ್ ಆಗಿ, ಥಿಂಕರ್ ಆಗಿ, ಚಳುವಳಿಗಾರರಾಗಿ, ಎಲ್ಲದಕ್ಕೂ ಗಾಂಧಿ ಬರವಣಿಗೆ ಬೇಕು ಅಂತ ನನಗೆ ಅನಿಸುತ್ತೆ. ನಾನೇ ನನ್ನೊಳಗಿಂದ ಅದನ್ನು ಕಂಡುಕೊಂಡು ಇದನ್ನು ತಮಗೆ ಹೇಳ್ತಾ ಇದ್ದೀನಿ. ಈ ಕೃತಿಯನ್ನು ಪ್ರಕಟಿಸಿದ ಪ್ರಿಯ ಮಿತ್ರ ಪಲ್ಲವ್ ವೆಂಕಟೇಶ್ ಅವರು ಈ ಕೃತಿಯನ್ನು ಭಾಳ ವರ್ಷಗಳಿಂದ ಕಾಯ್ತಾಯಿದ್ರು. ಅವರಿಗೆ ನಾನು ಪ್ರೀತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಗೆಳೆಯ ಜಯಂತ್ ಕಾಯ್ಕಿಣಿಯವರ ಹಾಡನ್ನು ಈ ಇದರಲ್ಲಿ ಬಳಸ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತೇ ಇಲ್ಲ, ಅಷ್ಟು ಪಾಪ್ಯುಲರ್ ಆಗಿದೆ. ಇನ್ನೂ ಒಂದು ತಮಾಷೆ ಹೇಳ್ತೀನಿ. ನಾನು ಶಿವರಾಜ್ ಅವ್ರ ಹತ್ರ ಹೇಳಿದೆ, ಈ ವೈಷ್ಣವ ಜನತೆ ಅಂದರೆ ಏನೋ ಯಾವುದೋ ಭಜನೆ ಅಂದ್ಬಿಟ್ಟು ನಾನು ಅದನ್ನ ಹಾಡಿಸ್ತಾನೆ ಇರಲಿಲ್ಲ. ಜೀವನ್ ಕುಮಾರ್ ಅವರು ಬಂದರು,
ಪ್ರೊಫೆಸರ್ ಜೀವನ್ ಕುಮಾರ್ ಅವರ ವೈಫ್ ವೈಷ್ಣವ ಜನತಾ ಹಾಡದಿದ್ರೆ ಗಾಂಧಿ ಭವನಲ್ಲಿ ಹೇಗೆ ಅಂತ ಹೇಳಿದ್ರು. ನಾನು ಹಾಡಿದೆ. ಆಮೇಲೆ ಕೈಕಿಣಿಯವರ ಅನುವಾದ ನೋಡಿದ್ಮೇಲೆ ಎಷ್ಟು ಸುಂದರವಾದ ಗೀತೆ ಇದು ಅಂತ ನಾನು ಅದನ್ನು ಮನನ ಮಾಡಿಕೊಂಡೆ. ಜಯಂತ್ ಕಾಯ್ಕಿಣಿಯವರು ದಯಮಾಡಿ ವೇದಿಕೆ ಮೇಲೆ ಬಂದು ಪುಸ್ತಕವನ್ನು ಸ್ವೀಕರಿಸಬೇಕು. ಲೇಖನ ಥ್ಯಾಂಕ್ ಯು ಜಯಂತ್, ಯು ಟೇಕನ್ ಟೈಮ್ ಆಫ್. ಆ್ಯಂಡ್ ಇದೊಂದು ಹೊಸ ರೀತಿಯ ಸಮಾರಂಭ. ಗುಹಾರ್ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಮತ್ತು ದೇಶದ ದೊಡ್ಡ ಬುದ್ಧಿಜೀವಿಯವರು. ಅವರು ನಮ್ಮ ಕನ್ನಡದ ಈ ಗುಂಪುಗಳ ಜೊತೆ, ಸಂಸ್ಕೃತಿ ಗುಂಪುಗಳ ಜೊತೆ ಹೆಚ್ಚು ಬೆರೀಲಿ. ವಿ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಕ್ವೈಟ್ ಆಫನ್ ಸರ್. ಅಷ್ಟು ಅದ್ಭುತವಾದ ಒಂದು ಇದನ್ನು ಅವ್ರನ್ನೊಂದು ನೋಡಿ, ನಾವು ಇಷ್ಟು ಮಾತಾಡೋದಕ್ಕೆ ಇಷ್ಟೊಂದು ನೋಟ್ಸ್ ಇಟ್ಕೊಂಡಿದ್ದೀನಿ. ಈ ಡಸಂಟ್ ಹ್ಯಾವ್ ಎನಿ ನೋಟ್ಸ್ ಇಟ್ ಆಲ್. ದಿಸ್ ವಾಸ್ ಮೈ ಹ್ಯಾಬಿಟ್ ಸಿನ್ಸ್ ಸ್ಟೂಡೆಂಟ್ ಡೇಸ್, ನಾಟ್ ದಟ್ ಐ ಕ್ಯಾರಿಡ್ ಇಟ್ ಟು ಎಕ್ಸಾಮ್ಸ್. ಓಕೆ, ಅವಾಗಿಂದ ಚೀಟಿ ಎಲ್ಲಿರೋದು. ಇವತ್ತು ಮೇಸ್ಟ್ರು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಲ್ಲ, ಇದಿಲ್ಲದೇ ಇದ್ದರೆ ನನಗೆ ತಲೆನೇ ಓಡೋದಿಲ್ಲ. ಕೆಲವರು ನಿರರ್ಗಳವಾಗಿ ಮಾತಾಡ್ತಾರೆ. ಅವ್ರ ಹತ್ರ ಅವರು ಅವರ ಓರಿಯೆಂಟೇಷನ್ ಹಾಗೆ. he has written such great books and I am so happy that he has come. ಸತ್ಯವರು ನಾನು ಕೇಳ್ಕೊಂಡಾಗ ಅವರು ಅವತ್ತು ಅದನ್ನೇ ಹೇಳಿದರು, ನನಗೇನಪ್ಪ ಗಾಂಧಿ ಬಗ್ಗೆ ಗೊತ್ತು. ಇಲ್ಲ ಸರ್, ನೀವೇನು ಹೇಳ್ತೀರೋ ಅದು ಬೇಕು ನಮಗೆ ಅಂತ. ಇವರೆಲ್ಲ ನಾಡಿನ ಅಂತಃಸಾಕ್ಷಿ ಅಂತ ಇರೋರು. ಮತ್ತು ಕಡೆಯದಾಗಿ ಗುಜರಾತಿ ಗದ್ಯ ಪ್ರವರ್ತಕ ಗಾಂಧೀಜಿಯವರ ನಾಡಿನಲ್ಲಿ ಗುಜರಾತಿ ಗದ್ಯದ ಹತ್ಯೆಯು ನಡೀತಾ ಇದೆ. ಇದು ಭಾರತದ ದುರಂತ. ಆದರೆ ಅದಕ್ಕೆ ನಾವು ಹೆದರಬೇಕಾದ್ದಿಲ್ಲ. ಅದಕ್ಕೆ ಗಾಂಧಿಯ ಮಾರ್ಗವನ್ನು ತೋರಿಸಿದ್ದಾರೆ. ಗಾಂಧಿ ಮಾರ್ಗದಲ್ಲಿಯೇ ಎಲ್ಲದಕ್ಕೂ ಉತ್ತರ ಇದೆ. ಗಾಂಧಿ ನಮಗೆ ಕೊಟ್ಟ ಡೆಮಾಕ್ರಸಿಯಲ್ಲೂ ಕೂಡ ಉತ್ತರ ಇದೆ. ಈ ಆತ್ಮವಿಶ್ವಾಸದೊಂದಿಗೆ ನಾವು ಪ್ರಾಯಶಃ ಈ ಕಾರ್ಯಕ್ರಮವನ್ನು ಮುಗಿಸಿನೇ. ಅಕಸ್ಮಾತ್ ಮರ್ತಿದ್ರೆ ಆಮೇಲೆ ನಾನು ಮಾತಾಡ್ತೀನಿ. ಭಾಳ ಮುಖ್ಯವಾಗಿ ನನ್ನ ಗೆಳೆಯ ಸಂಶೋಧನೆ ನನ್ನ ಜೊತೆ ಮಾಡಿದ ಮೋಹನ್ ಮಿರ್ಲೆ ಅವರು ಈ ಕೃತಿಯನ್ನು ಕೊನೆಯ ಘಟ್ಟದಲ್ಲಿ ಮತ್ತೊಮ್ಮೆ ನೋಡಿದ್ದಾರೆ. ಅವರ ಕಣ್ಣು ಭಾಳ ಸೂಕ್ಷ್ಮ. ಸ್ವಲ್ಪ ಅವ್ರ ಮೇಲೆ ಕಣ್ಣಿಟ್ಟಿರಿ. ಅಕಸ್ಮಾತ್ ಏನಾದರೂ ಕಡೆಗೂ ತಪ್ಪುಳಿದಿದ್ರೆ ಸ್ವಲ್ಪ ಶ್ವೇಂಕ ಮತ್ತು ಮೋಹನ್ ಮಿರ್ಲೆ ಅವ್ರಿಗೆ ನೀವು ಬ್ಲೇಮ್ ಹೋಗಬೇಕೇ ಹೊರತು ನಂದೇನು ಇಲ್ಲ. ತಾವೆಲ್ಲ ಬಂದಿದ್ದೀರಿ, ತುಂಬ ಸಂತೋಷ. ಮತ್ತು ಒಂದು ಪುಟ್ಟ ಉಪಹಾರ ಇದೆ, ಇಲ್ಲೇ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೋಬೋದು. ಯಾಕೆ ಈ ವ್ಯವಸ್ಥೆ ಮಾಡಿದ್ದೀವಿ ಅಂದರೆ, ಗಾಂಧಿ ಸಭೆ ಆದಮೇಲೆ ಎಲ್ಲೂ ದಾರಿ ತಪ್ಪಬಾರ್ದು. ನೀವು ಇಲ್ಲೇ it's a ritual that after the book release programs, most of our intellectuals go to bars for further discussions. To avoid it, we have arranged sort of lunch here. Please have it and ಆರಾಮಾಗಿ ಬನ್ನಿ. ತುಂಬ ಸಂತೋಷ. ಯಾಕೆಂದರೆ ಮಳೆಯನ್ನು ಎದುರಿಸಿ ಬಂದಿದ್ದೀರಿ, ನೀವೇ ಧೀರರು ಅಂತ ನನಗೆ ಅನಿಸುತ್ತೆ. ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಈ ಪ್ರೋಗ್ರಾಮ್ ಇರುತ್ತೆ. ಬಿಕಾಸ್ ಆಫ್ ಗುಹಾಜಿ ಆ್ಯಂಡ್ ಸತ್ಯು ಆ್ಯಂಡ್ ಯು. ಜೀವನ್ ಕುಮಾರ್ ಅವರು ಬಂದು ತೊಗೋಬೇಕು ಪುಸ್ತಕ ಅಂತ ಹೇಳಿದ್ರೆ ಮುಂಚೆನೇ 2 ಕಾಪಿ ಇಟ್ಕೊಂಡು ಕೂತಿದ್ದಾರೆ. ಅವ್ರನ್ನ ಯಾಕೆ ನೆನೆಸ್ಕೊಂಡೆ ಅಂತೇಳಿ ಇನ್ನೊಂದು ಕಾರಣ ಮರೆತುಬಿಟ್ಟೆ ಆಗಲೇ ಮಾತಾಡ್ತಾ. ಅವ್ರೇನು ಮಾಡಿದರು, 6 ವರ್ಷದಿಂದ ಇವನು ಗಾಂಧಿ ಓದದೆ ಸುಮ್ಮನೆ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾನೆ ಅಂದ್ಬಿಟ್ಟು ನನಗೆ ಗಾಂಧಿ ಭವನ್ ನಿರ್ದೇಶಕರನ್ನಾಗಿ ಮಾಡಿದರು. ಅವರಿಂದ ಕೂಡ ಈ ಪುಸ್ತಕ ಆಯಿತು. ಅವರು ನನಗೆ ಸ್ವಲ್ಪ ತೊಂದರೆ ಕೊಡೋದಕ್ಕೆ ಮಾಡಿದರೂ ಕೂಡ ನಾನು ಅದರಲ್ಲಿ ಗೆದ್ದೆ ಒಂದು ಮಟ್ಟಕ್ಕೆ. ಜೀವನ್ ಕುಮಾರ್ ಅವ್ರಿಗೆ ಕೂಡ ನಾನು ಋಣಿಯಾಗಿದ್ದೀನಿ. ಈ ಪುಸ್ತಕದಲ್ಲಿ ಅವ್ರು ನೆನೆಸಿದ್ದೀನಿ. ದಯಮಾಡಿ ಅವರು ಬಂದು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು. ಪ್ರೊಫೆಸರ್ ಜೀವನ್ ಕುಮಾರ್, ಪೊಲಿಟಿಕಲ್ ಸೈಂಟಿಸ್ಟ್ ಆ್ಯಂಡ್ ಭಾಳ ಒಳ್ಳೆಯ ರೈಟರ್, ಇಂಗ್ಲೀಷ್ ರೈಟರ್. ಎಸ್, ಥ್ಯಾಂಕ್ ಯು ಆಲ್. ದಯಮಾಡಿ ಜಾಯ್ನ್ ಅಸ್ ಫಾರ್ ಸಿಗ್ನೇಚರ್. ಓಕೆ, ಪುಸ್ತಕದ ಮುಖಬೆಲೆ 300 ರೂಪಾಯಿ. ಇವತ್ತು 200 ರೂಪಾಯಿಗೆ ಮಾರಾಟ ಮಾಡಲಾಗ್ತದೆ.
ಎಲ್ಲ ಆಸಕ್ತ ಓದುಗರು ಪುಸ್ತಕವನ್ನು ಕೊಂಡುಕೋಬೇಕಾಗಿ ಮನವಿ. ಅದಾದಮೇಲೆ ಹಿಂಗೆ ಇಟ್ಕೊಳ್ಳಿ, ನಿಮಗೆ ಪ್ರೆಸೆಂಟ್ ನೀವು ತಗೊಳ್ಳಿ ಸರ್, ಅವರು ರಿಸೀವ್ ಮಾಡಿ. ರಾಮಚಂದ್ರ ಸರ್, ಒಂದೇ ನಿಮಿಷ. ರವಿ ಸರ್, ಬನ್ನಿ,